ಏನಾಯ್ತು ನಿಮಗೆ ಸ್ಪೀಡು ಕಡಿಮೆ ಜಾಸ್ತಿ ಆದಂಗೆ. ಸೊ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಮೊಮೆಂಟಮ್ ಬಗ್ಗೆ ಇಲ್ಲೇ ತಿಳ್ಕೊಂಡ್ಬಿಡ್ಬೋದು ಆರಾಮ್ಸವಾಗಿ. ಇದು ಗೆಲಿಮಿಮಸ್ ಅಂತ ಹೇಳಿದ್ದು. ಇದು ಡೈನೋಸಾರ್ ಬಗ್ಗೆ ನಾವು ಚಂದ ಅದ್ರ ಆಕೃತಿ ನೋಡ್ಬೋದು, ಎಷ್ಟು ಸಣ್ಣದಿದೆ ಅದು, ಅದ್ರ ಸೈಜಲ್ಲಿ ನೋಡ್ಬೋದು. ಇಲ್ಲಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾವು ಅನಾಟಮಿ ಹ್ಯಾಂಗಂಗಿದೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಇನ್ಫಾರ್ಮೇಷನ್ ಕನ್ನಡದಲ್ಲಿದೆ ಮತ್ತು ಡಿಫ್ರೆಂಟ್ ತರಕಾರಿ ಹಣ್ಣುಗಳು ಬೆಳೆಸಿರು ಸರ್. ಮತ್ತು ಇನ್ನೊಂದು ಏನದಪ್ಪ ಅಂತಂದ್ರೆ ಇಲ್ಲೇನು ಸಸ್ಯಗಳಿದಾವಲ್ಲ ಎಲ್ಲ ಡಿಫ್ರೆಂಟ್ ಟೈಪ್ಗಳು ಔಷಧಿ ಗುಣಗಳು ಹೊಂದಿರತಕ್ಕಂಥ ಸಸ್ಯಗಳಿದಾವೆ, ಬೇರೆ ಬೇರೆ ಜಾತಿ ಸಸ್ಯಗಳಿದಾವೆ ನೋಡ್ಬೋದು. ಇದು ಸಸ್ಯ ಬೇರೆ, ಅದು ಗಿಡನೇ ಬೇರೆ, ಅದು ಗಿಡನೇ ಬೇರೆ. ಸೊ ಇದ್ರ ಹೆಸರು ಏನಪ್ಪ ಅಂತಂದ್ರೆ ಕೊರಿತೋಸಾರಸ್ ಅಂತ ಬರುತ್ತೆ ಸರ್. ಅಲ್ಲಿದೆ ಕೊರಿತೋಸಾರಸ್ ಶಿರಸ್ತ್ರಾಣ ಹಲ್ಲಿ ಅಂತ ಕರಿತಾರೆ ಸರ್ ಅದಕ್ಕೆ. ಶಿರಸ್ತ್ರಾಣ. ಇದ್ರ ಹೆಸರೇನಪ್ಪ ಅಂತಂದ್ರೆ ನಾವು ಸ್ಪೈನೋಸಾರಸ್ ಅಂತ ಕರಿತೀವಿ ಸರ್. ಇದರದ್ದು ಸ್ಪೈನೋಸಾರಸ್ ಬಗ್ಗೆ ಇದು ಲಿಜಾರ್ಡ್ ಮುಳ್ಳು ಹಂದಿ ಅಂತ ಕರಿತಾರೆ. ಹಲ್ಲಿ ಅಲ್ಲ, ಹಂದಿ ಅಲ್ಲ, ಮುಳ್ಳು ಹಲ್ಲಿ. ಇದ್ರ ಬಗ್ಗೆ ಹೇಳಬೇಕಾದಾಗ ಇದು ಸುಮಾರು 4,000 ತನಕ ವೇಟ್ ಆಗ್ತದೆ ಸರ್. ಇದರದ್ದು 4,000 kg ವೇಟನ್ನು ಹೊಂದಿರ್ತಿದ್ದು. 12 ರಿಂದ 15 ಮೀಟರ್ ಉದ್ದ ಐತೆ ಸರ್ ಇದು. ಸೊ ಇಲ್ಲಿ ಎಂಟ್ರಿ ಡೈನೋಸಾರಸ್ ಪಾರ್ಕ್. ಆ ಕಡೆದಾದ್ರೂ ಹೋಗ್ಬೋದು, ಈ ಕಡೆದಾದ್ರೂ ಹೋಗ್ಬೋದು, ನೋಡ್ಬೋದು. ಅದ್ರದ್ದು ಹೋಗ್ತಕ್ಕಂಥ ಪೈಪ್ ಆಗಿರ್ಬೋದು, ಸೊ ಅದ್ರ ಟರ್ಬೈನ್ ಸಿಸ್ಟಮ್ ಹೆಂಗಿರ್ಬೋದು, ರೊಟೇಷನ್ ಆಗಿರ್ಬೋದು. ಇಲ್ಲದ್ರ ಕಾಣ್ತದೆ ಅದ್ರ ಇಂಜಿನ್ ಹೆಂಗಿತ್ತು ಅನ್ನೋದಿತ್ತು ಸರ್, ರೊಟೇಷನ್ ಹೆಂಗಾಗತ್ತು. ಇಲ್ಲಿ ಒಂದು ನಾವೆತ್ತ ಸಾಗುತ್ತಿದ್ದೇವೆ ಅಂತಂದ್ರೆ ಒಂದು ಕ್ವಶನ್ ಮಾಡ್ತಾರ್ರಿ, ನಾವು ನೀರಿನ ಒಂದು ಬಳಕೆ ಯಾವ ರೀತಿ ಮಾಡತ್ತೀವಿ, ಇಲ್ಲಿ ನೀರಿಂದ ಬರ್ತಕ್ಕಂಥ ಕಾಯಿಲೆ ನೋಡಿದ್ರಿ ಅಥವಾ ನೀರಿನ ಒಂದು ವಿಧಗಳು ಅಂತ ಆ ಸೈಡಲ್ಲಿ ನೋಡ್ತೀವಿ. ಏನು ನಾಳೆ ಇರ್ಲಿ ಬಿಡ್ಲಿ ನೀರು ಇವತ್ತೊಂದು ನಮಗೊಂದು ಫುಲ್ಫಿಲ್ಮೆಂಟ್ ಆದ್ರೆ ಸಾಕು, ನಮಗೊಂದು ನೀರು ಇದ್ರೆ ಸಾಕು ಅಂತ ಬಳಕೆ ಮಾಡ್ತೀವಿ ಅಂತ ಹೇಳ್ಕೊಡ್ತಾರೆ. ಇಲ್ಲಿ ಒಂದು 4 ರಿಂದ 5 ಚಿತ್ರ ನಾವು ಈಗ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ತರ ಮಾಡಿ ಇಟ್ಕೋತೀವಿ ಆ ತರ ನೀರ್ ಯಾವ ರೀತಿ ಆಗತ್ತದ ಅಂತ. ಅದೇ ರೀತಿ ಇಲ್ಲಿ ಒಂದು 8 ಸೆನ್ಸರ್ಗಳು ಕೊಟ್ಟರೆ. ಈ ಸೆನ್ಸರ್ಗಳು ಏನ್ ಮಾಡ್ತಾವ ಅಂತಂದ್ರ ಈ ಸೆನ್ಸರ್ ಮೇಲೆ ಕಾಡ್ತಕ್ಕಂಥ ಒಂದು ನೋಡ್ಬೇಕೇನು 1 ಗ್ಲಾಸ್ ಆಫ್ ಮಿಲ್ಕ್ ಅಂತದ್ರಿ 250 ml ಇರ್ತಕ್ಕಂಥ ಒಂದು ಮಿಲ್ಕ್ ಅದ. ಆ ಮಿಲ್ಕ್ ಪ್ರಮಾಣ ನಮಗೆ ರೆಡಿ ಆಗ್ಬೇಕಂದ್ರ ಎಷ್ಟು ನೀರು ಪಡ್ಕೊಂಡದ ಅಲ್ಲಿರ್ತಕ್ಕಂಥ ಅದೇನದ್ರಿ ಮಿಥ್ಯಜಲ, ಅಲ್ಲಿರ್ತಕ್ಕಂಥ ಮಿಥ್ಯಜಲನೇ ಇಲ್ಲಿ ಒಂದು ಸೆನ್ಸರ್ ಬೋರ್ಡ್ ಮುಖಾಂತರ ಇವುಗಳು ಸೆನ್ಸರ್ ಬೋರ್ಡ್ ಲೈವ್ ಆಗ ಅದು ಒಂದು ಕನ್ನಡದ ಗಾದೆ ಮಾತು ಬರ್ತದೆ ನೋಡಿ, ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ. ಈ ಒಂದು ಸಮೀಕರಣ ಮೂಲಕ ಆ ಹಾರ್ಮೋನ್ ಗ್ರೋತ್ ಆಗ್ತದ. ಆ ಹಾರ್ಮೋನ್ ಗ್ರೋತ್ ಇಂದ ನಮಗೆ ಈ ಒಂದು ಸಂತೋಷ ಅಂತಕ್ಕಂಥ ಭಾವನೆ ಮೂಡಿ ಬರ್ತದ. ಅದೇ ರೀತಿ ಇಲ್ಲಿ ಮಾನವ ದೇಹದಲ್ಲಿ ಇರ್ತಕ್ಕಂಥ ರಾಸಾಯನಿಕಗಳು, ನಮ್ಮ ದೇಹದಲ್ಲಿ ಬೆಳೀತಕ್ಕಂಥ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ರಾಸಾಯನಿಕಗಳ ಬಗ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ನಮ್ಮ ಬಾಡಿ ಒಳಗೂ ಕೆಮಿಕಲ್ಸ್ ಇದ್ದಿರ್ತಾವ್ರಿ. ಆ ಕೆಮಿಕಲ್ಸ್ ಇವು ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಕ್ಯಾಲ್ಸಿಯಂ, ಫಾಸ್ಫರಸ್. ಇಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಅಲ್ಲಿದೆ ಸರ್. ಅಲ್ಲಿ ನಾವು ಕುಡಿಯೋ ನೀರಾಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಜೊತೆಗೆ ಯಾವ ಸ್ಕೂಲ್ ಕಡೆಯಿಂದ ವಿದ್ಯಾರ್ಥಿಗಳು ಬಂದ್ರೆ ಏನಾಗುತ್ತೆ ಅವರಿಗೆ ಊಟ ಮಾಡೋಕ್ಕೆ ಸ್ಪೇಸ್ ಎಲ್ಲ ಅಲ್ಲಿದೆ. ಅವ್ರಿಗೆ ನಿಯರ್ ಬೈ ಆಗ್ಲಿಕ್ಕಂತ ಆ ಕಡೆ ವಾಶ್ರೂಮ್ಸ್ ಎಲ್ಲ ಇದ್ದಾವೆ. ಸೊ ಜೊತೆಗೆ ಈ ಕಡೆ ನಮ್ಮದು ಡೈನೋಸಾರ್ ಪಾರ್ಕ್ ಅಂತಿದೆ. ಡೈನೋಸಾರ್ ಪಾರ್ಕ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಜಸ್ಟ್ ಒಂದು ಚೇರ್ ಥರ ಕಾಣಿಸ್ತಾ ಇದೆ, ಬಟ್ ಅದು ಲಾ ಆಫ್ ಕನ್ಸರ್ವೇಷನ್ ಮೂವ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತದು. ಇದು ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಲಾ ಆಫ್ ಕನ್ಸರ್ವೇಷನ್ ಮೂವ್ಮೆಂಟಮ್. ನೀವು ಮಾಡ್ಬೋದು ಸರ್, ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನಾನು. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ನಾವಿಲ್ಲಿ ಚೇರ್ ಮ್ಯಾಗ ಕುಂತ್ರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು ಸರ್. ಏನಿಲ್ಲ, ನಾವೇನು ಮಾಡಿ ಜಸ್ಟ್ ನೀವು ಕುಂತ್ಕೊಳ್ಳ ಹೇಳ್ತೀನಿ ನಿಮಗೆ. ಈಗೇನಿಲ್ಲ, ಇವು ಕಬ್ಬನ್ನು ಒಳಗೆ ತೊಗೋಬೇಕು ಸರ್ ಫಸ್ಟ್. ಎಲ್ಲಿ ಒಳಗಡೆ ಎರಡು ಒಳಗಡೆ ತೊಗೋರಿ. ನಾನು ನಿಮ್ಗೆ ರೊಟೇಷನ್ ಮಾಡ್ತೀನಿ, ಕಬ್ಬನ್ನು ಹೊರಗೆ ಬಿಡಬೇಕು, ಮತ್ತೆ ಒಳಗೆ ತೊಗೋಬೇಕು. ಅಂದ್ರೆ ಬಿಡ್ತಾ ತೊಗೋತಾ ಇರಿ. ನಿಮ್ಮ ಸ್ಪೀಡಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಡಿಫ್ರೆನ್ಸ್. ಈಗ ನಿಮ್ಗೆ ನಾ ರೊಟೇಷನ್ ಮಾಡ್ತಾ ಇದ್ದೀನಿ. ಈಗ ಏನಾಯ್ತು ನಿಮಗೆ ಸ್ಪೀಡು ಕಡಿಮೆ ಜಾಸ್ತಿ ಆದಂಗೆ. ಸೊ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಮೊಮೆಂಟಮ್ ಬಗ್ಗೆ ಇಲ್ಲೇ ತಿಳ್ಕೊಂಡ್ಬಿಡ್ಬೋದು ಆರಾಮ್ಸವಾಗಿ. ಸರ್ ಅಂದ್ರೆ ಇದು ರೊಟೇಟ್ ಆಗೋದು ಒಂದೇ ಎನರ್ಜಿ ಒಳಗೆ, ಒಂದೇ ಲೆವೆಲ್ ಒಳಗೆ ಆಗ್ತದಲ್ಲ? ಸರ್ ಏನಾಗುತ್ತೆ ಅಂದ್ರೆ ಹೆಚ್ಚು ಮಾಸ್ ನಮ್ಮಲ್ಲಿ ಸೆಂಟರ್ ಬೆಳ್ಕೋತ ಹೋದಾಗ ಇಮಿಡಿಯೇಟ್ ಒಳಗೆ ಆದಾಗ ಏನಾಗುತ್ತೆ ನಮಗೆ ಅದು ರೊಟೇಷನ್ ಫಾಸ್ಟ್ ಇರುತ್ತೆ. ಈಗ ಚೈನಾದಲ್ಲಿ ಒಂದು ಯಾವುದೋ ಬ್ರಿಡ್ಜ್ ಕಟ್ಟಿದ್ರೆ ಅಂತ ಹೇಳಿ ಅದ್ರದ್ದು ವೇಟೇಜ್ ಇಂದ ಭೂಮಿ ರೊಟೇಷನ್ 0.001 ಸೆಕೆಂಡ್ ಅಷ್ಟು ಡೈಲ್ಯೂಟ್ ಆಗಿ ಅಂತ ನಾವು ಇದು ಡಿವಿಯೇಷನ್ ಆಗಿದೆ ಅಂತೇಳಿ ನಾವು ಕಂಡು ಹಿಡಿದ್ರಿ ಸರ್ ಈಗ ರೀಸೆಂಟಾಗಿ. ನೀವು ಬಿಟ್ಟಾಗ ಏನಾಗುತ್ತೆ ದೂರ ಆಗೋದಾಗ ಸ್ಲೋ ಆಗುತ್ತೆ. ನೋಡಿ ಪೂರ ನಿಂತ್ಬಿಡುತ್ತೆ. ನೀವು ಒಳಗೆ ತಗೊಳ್ರಿ ಮತ್ತೆ ಫಾಸ್ಟ್ ಆಗುತ್ತೆ. ಅದು ಫಾಸ್ಟ್ ಆಗುತ್ತೆ. ಇದೇ ಲಾ ಆಫ್ ಕನ್ಸರ್ವೇಷನ್ ಮೂವ್ಮೆಂಟಮ್ ಅಂತ ತಿಳ್ಕೊಬೋದು ನಾವು ಇಲ್ಲಿ. ಸೊ ಇದು ಡೈನೋಸಾರ್ ಪಾರ್ಕ್ ನೋಡ್ಕೊಂಡು ತಾರಾಮಂಡಲ ನೋಡ್ಕೊಂಡ್ಬಿಡೋಣ ಸರ್. ಸರಿ ಸರ್. ಇಲ್ಲೆಲ್ಲ ಗಾರ್ಡನ್ ಎಲ್ಲ ಇದೆ. ಸ್ವಲ್ಪ ಅವರು ಬೇಕಾದರೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಈವ್ನಿಂಗ್ ಟೈಮಲ್ಲಿ ಬಂದು ನೋಡ್ಬೋದು. ಇವರೆಲ್ಲ ನಮ್ಮ ಜನ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಕಂಟಿನ್ಯೂಸ್ ಆಗಿ. ಇವ್ರದ್ದು ಶ್ರಮದಿಂದನೇ ಈ ಎಲ್ಲ ಗಾರ್ಡನ್ ಎಲ್ಲ ರೆಡಿ ಆಗಿರೋದು. ಇವರು ಬಾಬುರಾವ್ ಅಂತ ಹೇಳಿ. ಎಷ್ಟು ದಿನಕ್ಕೊಮ್ಮೆ ಈ ಕ್ಲೀನಿಂಗ್ ಕೆಲಸ? ಸರ್ ಡೈಲಿ ನಡೀತಾ ಇರುತ್ತೆ ಇದು. ಈ ದಿನಕ್ಕಂತ ಡೈಲಿ ನಡೀತಾ ಇರೋರು ಇವರು ಮಲ್ಲಿಕಾರ್ಜುನ್ ಅಂತ ಹೇಳಿ. ನಮಗೆಲ್ಲ ಇದು ಗಾರ್ಡನ್ ಉಸ್ತುವಾರಿ ಸಚಿವರೆಲ್ಲ ಇವರೇ ಅಂತ ಹೇಳ್ಬೋದು. ನಾವು ಮೇಂಟೈನ್ ಮಾಡೋರಾಗಿರ್ಬೋದು, ಎಲ್ಲ ನೋಡ್ಕೊಳ್ಳೋದು ಇವರೇ ಇರ್ತಾರೆ.
ಸೊ ಎಲ್ಲ ಇದು ಗಾರ್ಡನ್ ಪ್ರತಿಯೊಂದು ಕ್ಲೀನೆಸ್ ಆಗಿರ್ಬೋದು, ಅದು ಡಿಸೈನ್ ಆಗಿರ್ಬೋದು, ರೆಡಿ ಮಾಡೋರೆಲ್ಲ ಇವರೇ ನಮ್ಮ ಜನ. ಅಂದ್ರೆ ನೋಡ್ಲಿಕ್ಕೆ ಅವರಿಗೆಲ್ಲ ಒಂದ್ ಸ್ವಲ್ಪ ಆಕರ್ಷಣೀಯಾಗಿರ್ಬೇಕಂತ. ಹಾ ಹೌದು, ಇವ್ರ ಶ್ರಮನೇ ನಾವು ತಿಳ್ಕೊಬೇಕು ಇಲ್ಲಿ. ಯಾಕೆ ನಾವು ಎಷ್ಟು ಇಂಪಾರ್ಟೆಂಟ್, ನಮ್ಗಿಂತ ಹತ್ತರಷ್ಟು ಅವ್ರು ಇಂಪಾರ್ಟೆಂಟ್ ತಿಳ್ಕೊಬೇಕು ಸರಿ ನಾವು ಇಲ್ಲಿ. ಹೌದೌದು. ನೆಕ್ಸ್ಟ್ ಬಂದಾಗ ಏನಾಗುತ್ತಪ್ಪ, ಡೈನೋಸಾರ್ ಪಾರ್ಕ್ ಇದೆ. ಹಾ ಸೊ ಈ ಪಾರ್ಕ್ ಅಂತಂದ್ರೆ ಇಲ್ಲಿ ಒಳಗೆ ಬಂದ್ರೆ ನಾವು ಕಾಣಿಸುತ್ತೆ, ಇಲ್ಲಿ ಫಸ್ಟ್ ಏನದಪ್ಪ ಅಂದ್ರೆ ಡೈನೋಸಾರ್ ನೋಡ್ಬೋದು. ಹಾ ಡೈನೋಸಾರ್. ಹಾ ಡೈನೋಸಾರಸ್ ಅಂದ್ರೆ ಕೇವಲ ಹೆಸರು ಡೈನೋಸಾರ್ ಅಷ್ಟೇ ಅಂತೀರಿ ಸರ್. ಹೌದ್ರಿ, ನಾವು ಆಲ್ಮೋಸ್ಟ್ ನೋಡ್ರಿ ಎಲ್ಲೇ ಓದಿರ್ತೀವಿ ಅಷ್ಟೇ, ಹಾ ನಾವು ನೋಡಿರೋದಿಲ್ಲ. ಹಾ ಇರಲ್ಲ, ಆದ್ರೆ ಈಗ ನೋಡ್ಲಿಕ್ಕೆ ರಿಯಲ್ ಆಗಿ ನಮಗ್ ಸಿಗ್ತಾ ಇದೆ ಇಲ್ಲಿ. ಮತ್ತೆ ನಾವೇನು ಗೊತ್ತು, ಬರೀ ಕೇವಲ ಡೈನೋಸರ್ ಅಂತ ವರ್ಡ್ ಅಂತಿಲ್ಲ ಸರ್. ಡೈನೋಸರ್ ಬೇರೆನೆ, ಮತ್ತೆ ಬೇರೆ ಬೇರೆ ಟೈಪ್ಸ್ ಜೀವಿಸ್ ಇದಾವೆ ನೋಡ್ಬೋದು. ಇದ್ರ ಹೆಸರುಗಡೆ ಅಲ್ಲಿ ಇನ್ಫಾರ್ಮೇಶನ್ ಇದೆ, ನೋಡ್ಕೊಂಡು ತಗೊಳ್ಳೋಣ. ಇಲ್ಲಿ ನೋಡ್ಕೊಂಡು ಇಲ್ಲಿ ಫಸ್ಟ್ ಗಾರ್ಡನ್ ಎಂಟ್ರಿ ಆದ ತಕ್ಷಣ ನಮ್ಗೆ ಏನಾಗುತ್ತೆ ನೋಡ್ಬೋದು, ಇಲ್ಲಿ ಅಲ್ಲಿ ದಾರಿ ಎಲ್ಲ ಇದೆ. ಇದ್ರ ಬಗ್ಗೆ ಇಲ್ಲಿ ಕಾಣಿಸುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅಲ್ಲಿ. ಬೇರೆ ಬೇರೆ ಜಾತಿಯ, ಯಾಕಂದ್ರೆ ನಾವು ಹಾರ್ತಕ್ಕಂಥ ಡೈನೋಸಾರ್ಗಳಿದ್ದು, ನೆಲದ ಮೇಲೆ ತಿರ್ತಕ್ಕಂಥ ಡೈನೋಸಾರ್ಗಳಿದ್ದು, ಕೇವಲ ಸಸ್ಯವನ್ನು ತಿಂದು ಬದುಕ್ತಕ್ಕಂಥ ಡೈನೋಸಾರ್ಗಳಿದ್ದು, ಕೇವಲ ಮಾಂಸವನ್ನು ತಿಂದು ಬದುಕ್ತಕ್ಕಂಥ ಡೈನೋಸಾರ್ಗಳು ಎಷ್ಟೋ ಜೀವಿಗಳಿದ್ದು. ಡೈನೋಸಾರ್ ಅಂತ ನಾವು ಹೇಳ್ತಾ ಇರಬೇಕಾದಾಗ ಎಷ್ಟೋ ಜೀವಿಗಳು ಸಸ್ಯಾಹಾರಿಗಳಾಗಿರ್ತಾವೆ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಬರ್ತಾ ಇದೆ ಸರ್. ಇದು ಗೆಲಿಮಿಮಸ್ ಅಂತ ಹೇಳಿದ್ದು. ಇದು ಡೈನೋಸಾರ್ ಬಗ್ಗೆ ನಾವು ಚೆಂದ ಅದ್ರ ಆಕೃತಿ ನೋಡ್ಬೋದು, ಎಷ್ಟು ಸಣ್ಣದಿದೆ ಅದು, ಅದ್ರ ಸೈಜಲ್ಲಿ ನೋಡ್ಬೋದು. ಇಲ್ಲಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾವು ಅನಾಟಮಿ ಹ್ಯಾಂಗಂಗಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಕನ್ನಡದಲ್ಲಿದೆ ಮತ್ತು ನಮ್ಮ ಇಂಗ್ಲೀಷಲ್ಲೂ ಇದೆ, ನೋಡ್ಬೋದು ನಾವು ಇಲ್ಲಿ. ಅಂದ್ರೆ ಯಾವ ಒಂದು ಜಾತಿಯ ಡೈನೋಸಾರ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಸರ್ ಇಲ್ಲಿ. ಜೊತೆಗೆ ಬೇರೆ ಬೇರೆ ಜಾತಿ ಮರಗಳು ಹೆಂಗಿದ್ದು ಆ ಟೈಮ್ಸಲ್ಲಿ, ಅಂದ್ರೆ ನಮ್ಮ ಭೂಮಿ ಹುಟ್ಕೊಂಡು ತಕ್ಷಣ ಅದು ಮರ. ಹಾ ಇದು ಕ್ಯಾಕ್ಟಸ್ ಅಂತ ಯಾವ ಪ್ಲಾಂಟ್ ಬರುತ್ತೆ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಸೊ ಇದು ಬೇರೆ ಇದು ಡೈನೋಸಾರ್ ಕಾಲದಲ್ಲಿ ಬರ್ತಕ್ಕಂಥ ಜೀವಿನೇ ಆಗಿದ್ರು ಸಹಿತ ಇದ್ರ ಹೆಸರು ಬೇರೆ. ನಾವು ಯಾಕಂದ್ರೆ ಬರೀ ಇದ್ರ ಹೆಸರು ಏನಪ್ಪ ಅಂದ್ರೆ ಟೆರನೋಸಾರಸ್ ಅಂತ ಬರುತ್ತೆ ಸರ್. ಇದು ಇಲ್ಲದೆ ಟೆರನೋಸಾರಸ್, ಇದು ನಿರಕೋಶ ಹಳ್ಳಿ ರಾಜ ಅಂತ ಕರಿತಾರೆ. ಈಗ ಹೆಂಗ ಹಳ್ಳಿ ಒಳಗೆ ಹಳ್ಳಿ ಜಾತಿಗಳು ಮೊದಲು ಹಳ್ಳಿಗಳು, ನಾವು ಇವತ್ತು ಹಳ್ಳಿ ಇಟ್ಟಿಟ್ಟು ನೋಡ್ತಾ ಇದ್ರು, ಗೇಣತರ ಹಳ್ಳಿಗಳು ಇರ್ತಾವ. ಬಟ್ ಅವಾಗಿರ್ತಕ್ಕಂಥ ಹಳ್ಳಿಗಳು ನೋಡಿದ್ರೆ ಎಲ್ಲ ಹಳ್ಳಿ ಜಾತಿ ಪ್ರಭೇದ ಸರೀಸೃಪಗಳಂತ ಕರಿತೀವಿ ಸರ್. ಎಲ್ಲ ಸರೀಸೃಪ ಅಂತಲೇ ಬರ್ತಾವೆ ಇವು. ಸೊ ನೋಡ್ಬೋದಿಲ್ಲ, ಹಂಗೆ ಸುಂದರವಾದ ಏನದಪ್ಪ ಅಂದ್ರೆ ನಮ್ದು ಗಾರ್ಡನ್ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಸದಾಕಾಲ ನೀರು ಹೊಡ್ತಾ ಇರೋದು. ಎಲ್ಲ ಕ್ಲೈಮೇಟ್ ಎಲ್ಲ ಕೋಲ್ಡ್ ಇರ್ತದೆ. ಗುಲ್ಬರ್ಗ ಹೆವಿ ಬಿಸಿಲಲ್ಲಿ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ರೆ ನಾವು ಆರಾಮ್ ಕೂಲ್ ಆಗುತ್ತೆ. ಇಲ್ಲ ಬಂದ್ರೂ ಒಂದ್ ಸ್ವಲ್ಪ ಹ್ಯೂಮಿಡಿಟಿ ಕಮ್ಮಿ. ಇಲ್ಲಿ ನೋಡ್ಬೋದು ಸರ್, ಇದು ಪ್ಯಾರೆಟ್ ಆಫ್ ಲೇಜಾರ್ಡ್ ಅಂತ ಕರೀತಾರೆ ಸರ್. ಇದಕ್ಕೆ ನಿಟಕೋಕಸ್ ಅರಸ್ ಅಂತ ಬರುತ್ತೆ ಸರ್, ಸಿಟಕೋಕಸ್ ನಿರಾಸಸ್. ಅದು ಮತ್ತೆ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಅದ್ರ ಸೌಂಡ್ ಹೆಂಗ್ ಬರ್ತಾ ಇದೆ ನೋಡ್ಬೋದು. ಈಗ ನಾವ್ ಅನ್ಕೋತೀವಿ ಸಪೋಸ್ ನಾಯಿ ಬೌ ಬೊಗಳುತ್ತಂತ ನಮಗೆ ಇವತ್ತು ಗೊತ್ತು, ಬಟ್ ಅದು ಹೆಂಗ್ ಚೀರ್ತದೆ, ಅದ್ರ ಸೌಂಡ್ ಹೆಂಗ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ನೋಡ್ಬೋದು ಅದ್ರ ಸೌಂಡ್ ಹೆಂಗಿದೆ ಅಂತ ಸ್ಪೀಕರ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದು ಸಣ್ಣ ಮಕ್ಕಳಿದ್ದಾಗ ಏನಾಗ್ತದೆ, ಅದು ಒಮ್ಮೆ ಟರ್ನ್ ಮಾಡ್ತದೆ, ಕುತ್ತಿಗೆ ಹೊಳಸ್ತಾ ಇರೋದು ನೋಡ್ಬೋದು ನೀವು. ಸೊ ಅದರಿಂದ ಚಿಕ್ಕಳೆಲ್ಲ ಅನಿಸ್ತಾ ಇರ್ತಾವ, ಒಂಥರ ಎಂಟರ್ಟೈನ್ಮೆಂಟ್ ಆಗತ್ತೆ ಅವರಿಗೆ. ಸೊ ಹಿಂಗೆಲ್ಲ ಇದ್ದು ಏನು ಅಂತ ನೋಡ್ರಿ, ಅಲ್ಲಿ ಕೇಳಿಸ್ತಾ ಇರ್ಬೋದು ಸೌಂಡು. ಹೌದು ಹೌದು. ಅಂದ್ರೆ ಒಂದೊಂದು ಡೈನೋಸಾರ್ಗಳು ಅದರದೇ ಆದಂತ ಒಂದು ಗುಣಲಕ್ಷಣಗಳು ಹೊಂದಿರ್ತಾವ ಸರ್. ಎಲ್ಲ ಅದು ಹೇಳ್ತಾ ಇದ್ದಲ್ಲ, ಅವು ಸಸ್ಯಾಹಾರಿ ಇರ್ತಾವ, ಮಾಂಸಾಹಾರಿ ಆಗಿರ್ತಾವ. ಅವು ನಾವು ಅನ್ಕೋತಿರ್ಬೇಕು ಕೇವಲ ಹಿಂಗೆ ಮಾಂಸದಿಂದ ಬರ್ತಾ, ಹಂಗಿಲ್ಲ ಸರ್. ಅದು ನಾವು ಎಷ್ಟೋ ಬೇರೆ ಬೇರೆ ಥರ ಅವ್ರ ಬಗ್ಗೆ ತಿಳ್ಕೊತೋದ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಸೈನ್ಸ್ ಸೆಂಟರ್ ಜಿಲ್ಲಾ ವಿಜ್ಞಾನ ಕೇಂದ್ರ ಕರ್ನಾಟಕದಲ್ಲಿ ಕೇವಲ ಇದು ಒಂದೇ ಇರೋದು ನಮಗೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದಿನಲ್ಲಿ ಇರ್ತಕ್ಕಂಥದ್ದು ಒಂದೇ ನಮ್ಮದು ಇದು. ಅಲ್ಲಿ VIT ಮತ್ತು ಬೆಂಗಳೂರಲ್ಲೇ ಅದ್ರ ಮೇನ್ ಸಬ್ ಡಿಪಾರ್ಟ್ಮೆಂಟ್ ಜಿಲ್ಲಾ ವಿಜ್ಞಾನ ಕೇಂದ್ರ ಗುಲ್ಬರ್ಗದಲ್ಲಿ ಮಾತ್ರ ನೋಡ್ಬೋದು ಒಂದೇ. ಇದು ನೋಡ್ರಿ ಸ್ಕಿಲೋಡಾಸಾರಸ್ ಅಂತ ಬರುತ್ತೆ ಸರ್ ಇದು. ಸೊ ಇದ್ರ ಬಗ್ಗೆ ನಾವು ಇಲ್ಲಿನ ಇನ್ಫಾರ್ಮೇಶನ್ ನೋಡ್ಬೋದು, ಯಾವಾಗಿತ್ತು. ಸೊ ಅದ್ರ ಸುಮಾರು ದಶಲಕ್ಷ ವರ್ಷಗಳು ನೋಡಿ ಕಾಣಿಸೋದು. 200 ದಶಲಕ್ಷ ವರ್ಷಗಳ ಹಿಂದಿತ್ತಿದು ಜೀವಿಸಿತ್ತು. ಇದ್ರ ಎಷ್ಟಿತ್ತಪ್ಪ, 3-4 ಮೀಟರ್ ಉದ್ದ ಇತ್ತು. ಸೊ 200-250 kg ತೂಕ ಹೊಂದಿತ್ತು, ಸಣ್ಣ ತಲೆ ಇತ್ತು. ಎಲ್ಲ ಇನ್ಫಾರ್ಮೇಶನ್ ಅವರು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಲ್ಲ ಸ್ಪಷ್ಟವಾಗಿ ಬರ್ತಿದಾರಲ್ಲ, ನಮ್ಮ ಜನರಿಗೆ ಏನು ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ ಸರ್ ಇದು. ಹೌದೌದು. ಇದು ಅಂದ್ರೆ ಈಗ ಇದ್ರೊಳಗೆ ಯಾವ ರೀತಿಯಾದಂತ ಒಂದು ಸಿಸ್ಟಮ್, ಈಗ ನಾವು ನೋಡಿದ್ರೆ ಸೌಂಡ್ ಬರ್ತದ ಅಥವಾ ಅದ್ರ ಮುಖಾನ ತಿರುಗಿಸ್ತದ, ಸೊ ಯಾವ ರೀತಿಯಾಗಿ ಅದು ವ್ಯವಸ್ಥೆ ಮಾಡ್ಕೊಂಡ್ರ ಅದು ಅವರು ಸರ್. ಇದು ಸೌಂಡ್ ವ್ಯವಸ್ಥೆ ಸ್ಪೀಕರ್ ಅದು ಗೊತ್ತಿರುತ್ತಲ್ಲ. ಇದು ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸ್ಪೀಕರ್ಸ್ ಆಗಿರ್ಬೋದು, ಮತ್ತೆ ಇದು ಬರ್ತದೆ ಸರ್, ಅದು ಏರ್ ಪ್ರೆಷರ್. ಸೊ ಏರ್ ಪ್ರೆಷರ್ ಪ್ರಿನ್ಸಿಪಲ್ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡಿದ್ದಾರೆ ಸರ್. ಅದು ನೋಡ್ಬೋದು. ಜೊತೆಗೆ ನೋಡ್ಬೋದು ಸರ್, ಇಲ್ಲಿ ನಾವೆಲ್ಲ ಯಾವುದೂ ಜಾಗ ವೇಸ್ಟ್ ಮಾಡಿಲ್ಲ. ಸೊ ಇದು ಗಾರ್ಡನ್ ತರನಲ್ಲಿ ಬಾಳೆ ತೋಟನ ಬೆಳೆಸಿದ್ರು. ಯಾಕಂದ್ರೆ ಪರಿಸರ ಏನು ಮಾಡುತ್ತೆ, ಸಸ್ಯಗಳು ನಮ್ಗೆ ಉಸಿರಾಡಕ್ಕೆ ಆಕ್ಸಿಜನ್ ಕೊಡ್ತಾವಲ್ಲ, ಸರಿಯಾದ ರೀತಿಯಲ್ಲಿ ಯಾವುದೋ ಜಾಗವನ್ನು ವೇಸ್ಟ್ ಮಾಡಲಾರ್ದಂಗೆ ನಾವೆಲ್ಲ ಬೆಳೆಸಿರೋದು. ಡಿಫ್ರೆಂಟ್ ತರಕಾರಿ ಹಣ್ಣುಗಳು ಬೆಳೆಸಿರೋ ಸರ್. ಮತ್ತೆ ಇನ್ನೊಂದು ಏನದಪ್ಪ ಅಂತಂದ್ರೆ, ಇಲ್ಲೇನು ಸಸ್ಯಗಳಿದಾವಲ್ಲ ಎಲ್ಲ ಡಿಫ್ರೆಂಟ್ ಟೈಪ್ಗಳು, ಔಷಧಿ ಗುಣಗಳು ಹೊಂದಿರತಕ್ಕಂಥ ಸಸ್ಯಗಳಿದಾವೆ, ಬೇರೆ ಬೇರೆ ಜಾತಿ ಸಸ್ಯಗಳಿದಾವೆ. ನೋಡ್ಬೋದು, ಇದು ಸಸ್ಯ ಬೇರೆ, ಅದು ಗಿಡನೇ ಬೇರೆ. ಸೊ ಇದು ದಾಳಿಂಬ್ರಿ ಗಿಡ ಇದೆ, ಮತ್ತು ಬೇರೆ ಬೇರೆ ಥರ ಸಸ್ಯಗಳಿದಾವೆ. ಕೆಳಗಡೆನು ಹುಲ್ಲಿನ ಹಾಸಿಗೆ ಅಂತ ಹೇಳ್ಬೋದು, ಅದು ಇದೆ. ಸೊ ಇಲ್ಲಿ ಬೇರೆ ದೊಡ್ಡ ಮರ ಇದೆ. ಒಟ್ಟಾರೆ ನೋಡ್ಲಿಕ್ಕೆ ಬಂದವರಿಗೆ ಒಂದಷ್ಟು ನೆಮ್ಮದಿ ಜೊತೆಗೆ ಖುಷಿ. ಹೌದು ಸರ್.
ನಾವು ಹೇಳಿದ್ರೆ ಡೈನೋಸಾರ್ಸ್ ಬಗ್ಗೆ ಮಾತಾಡಬೇಕಾದಾಗ ಇಲ್ಲಿದೆ ಸರ್ ಅದ್ರ ಇನ್ಫಾರ್ಮೇಷನ್ ಇಲ್ಲೊಂದಿದೆ ನೋಡ್ರಿ ಈಗ. ಸೊ ಇದ್ರ ಹೆಸರು ಏನಪ್ಪ ಅಂತಂದ್ರೆ ಕೊರಿತೋಸಾರಸ್ ಅಂತ ಬರುತ್ತೆ ಸರ್. ಅಲ್ಲಿದೆ ಕೊರಿತೋಸಾರಸ್ ಶಿರಸ್ತ್ರಾಣ ಹಲ್ಲಿ ಅಂತ ಕರಿತಾರೆ ಸರ್ ಅದಕ್ಕೆ. ಸೊ ಇದ್ರ ಹಾಂ ಶಿರಸ್ತ್ರಾಣ. ಇದ್ರದ್ದು ಇನ್ಫಾರ್ಮೇಷನ್ ಏನಪ್ಪ ಅಂದ್ರೆ ಎಷ್ಟು ಇರ್ತದೆ, 9 ರಿಂದ 10 ಮೀಟರ್ ಉದ್ದ ಇತ್ತು, 2 ಮೀಟರ್ ಎತ್ತರ ಇತ್ತು, ಸುಮಾರು 5000 kg ತನಕ ತೂಕ ಇರ್ತದೆ ನೋಡಿ ಸರ್. ಇದು 5 ಟನ್ ನಾವು ತಿಳ್ಕೊಬೋದು. ನಾವೇನಿದ್ರೆ 100 kg ಇಲ್ಲ ಇವತ್ತು ನಾವು. ಸೊ ಅದು 5000 kg ತೂಕ ಹೊಂದಿತ್ತಪ್ಪ ಅಂದ್ರೆ ಅದು ನೋಡ್ಬೋದು. ತನ್ನ 2 ಕಾಲುಗಳು ಓಡುತ್ತಿತ್ತು ಅಂದ್ರೆ 2 ಕಾಲ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ಬೋದು ಅದ್ರ ನಾವು ಆಕೃತಿ ಹೆಂಗಿತ್ತು ಅನ್ನೋದು ನಾವು ಸುಮ್ಮನೆ ಹೇಳಿದಾಗ ಅರ್ಥ ಆಗಲ್ಲ. ಈಗ ನಾವು 2 ಕಾಲಿಂದ ಓಡ್ತದನಪ್ಪ ಅಂದ್ರೆ ಅವರು ಮನುಷ್ಯ ಇದ್ದಂಗಿತ್ತು ಅನ್ಕೊಂಡ್ಬಿಡ್ತಾರೆ. ಬಟ್ ರಿಯಾಲಿಟಿ ಅದು ಹೆಂಗಿತ್ತಪ್ಪ ಈ ಥರ ಕಾಣಿಸ್ತದೆ ಸರ್ ಅದು. ಮತ್ತು ಇದ್ರ ಬಗ್ಗೆ ಹೇಳ್ದಲ್ಲ ಎಲ್ಲ ಇನ್ಫಾರ್ಮೇಷನ್ ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ನೋಡ್ಕೋಬೋದು ವಿದ್ಯಾರ್ಥಿಗಳು. ಜೊತೆಗೆ ನಮ್ಗೆ ಕಾಣಿಸೋ ಮೇನ್ ದೊಡ್ಡ ಡೈನೋಸಾರಸ್ ಬಂದಿದ್ರಲ್ಲ, ಸೊ ಅದ್ರ ಇನ್ಫಾರ್ಮೇಷನ್ ಏನಪ್ಪ ಇಲ್ಲದ ಸ್ಟಾರ್ಟಿಂಗಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಇದ್ರ ಹೆಸರೇನಪ್ಪ ಅಂತಂದ್ರೆ ನಾವು ಸ್ಪೈನೋಸಾರಸ್ ಅಂತ ಕರಿತೀವಿ ಸರ್. ಇದ್ರದ್ದು ಸ್ಪೈನೋಸಾರಸ್ ಬಗ್ಗೆ ಇದು ಲಿಜಾರ್ಡ್ ಮುಳ್ಳು ಹಂದಿ ಅಂತ ಕರಿತಾರೆ. ಮುಳ್ಳು ಸರಿ ಹಲ್ಲಿ ಅಲ್ಲ, ಹಂದಿ ಅಲ್ಲ, ಮುಳ್ಳು ಹಲ್ಲಿ. ಹಾಂ ಇದ್ರ ಬಗ್ಗೆ ಹೇಳಬೇಕಾದಾಗ ಇದು ಸುಮಾರು 4000 ತನಕ ವೇಟ್ ಆಗ್ತದೆ ಸರ್. ಇದ್ರದ್ದು 4000 kg ವೇಟನ್ನು ಹೊಂದಿರ್ತಿದ್ದು, 12 ರಿಂದ 15 ಮೀಟರ್ ಉದ್ದ ಐತೆ ಸರ್. ಇದು ನೋಡಬಹುದು. ನೋಡೋ ಸರಿ ಅದು ಎಷ್ಟು ಚೆನ್ನಾಗಿದೆ ಅದ. ಸೊ ಇದನ್ನು ಏನಾಗುತ್ತಪ್ಪ ಅಂತ ಟೈಮಿಗೆ ಏನಾಗುತ್ತೆ ಒಂದು ಸ್ವಲ್ಪ ಡ್ಯೂರೇಷನಲ್ಲಿ ಕೋತಿ ಎಲ್ಲ ಕುತ್ತಿಗೆಲ್ಲ ಹೊಳ್ಳಾಡಿಸ್ತದ ಅದು ನಿಮ್ಗೆ. ಹಾಂ ಹೊಳ್ಳಾಡಿಸ್ತದ ಅದು. ಮತ್ತೆ ಅದ್ರ ಸೌಂಡ್ ಬರ್ತಾ ಇದ್ದು ಕೇಳಿಸ್ಬೋದು ನೀವು ಅಲ್ಲಿ. ಸೊ ಮತ್ತೆ ಇಲ್ಲಿ ಡಿಫ್ರೆಂಟ್ ಗಿಡಗಳೆಲ್ಲ ಬಳಸಿದ್ರು ನಾವು ಜೊತೆಗೆ. ಸೊ ಇದು ಡೈನೋಸಾರ್ ಪಾರ್ಕ್. ಇಲ್ಲಿಗೆ ಏನಾಗುತ್ತಪ್ಪ ಅಂದ್ರೆ ಸಿಂಪಲ್ ಆಗಿ ನಾವು ಸರಟ ಸದುಪಯೋಗ ತೊಗೊಂಡಿರೋದ್ರದ್ದು. ಸೊ ಇಲ್ಲಿ ತಿರುಗ್ತದಲ್ರಿ. ಹಾಂ ಈಗ ರೊಟೇಷನ್ ಆಗ್ತಾ ಇರೋದು ನೋಡ್ಬೋದು. ಸೊ ಈಗ ಅದು ಮತ್ತೆ ಅದು ಆ ಕಡೆ ಈ ಕಡೆ ಹೊಳತ ಸಣ್ಣ ಚಿಕ್ಕಳಿದ್ರೆ ಅನ್ಸ್ತಾವ ಸರ್. ಅದು ಅಂಜು ಓಡೋಡ್ತಾವ. ಸೊ ಅದು ನಾವು ಹುಡುಗರಿಗೆ ಮಜಾ. ಈಗ ನೋಡಿ ಮತ್ತೆ ಹೊಳಸ್ತಾ ಇದ್ದಾನೆ ಸರ್. ಅದು ಆ ಕಡೆಯಿಂದ ಮೋತಿ, ಈ ಕಡೆಯಿಂದ ಈ ಕಡೆ ಮೋತಿ ಮಾಡ್ತಾ ಇರುತ್ತದು. ಹುಡುಗರಿಗೆ ಏನಾಗುತ್ತೆ ರಿಯಲ್ ಹಿಂಗದೇನೋ ಅಂತ ಫೀಲ್ ಬರುತ್ತೆ ಅವರಿಗೆ. ರಿಯಲ್ ಫೀಲ್. ಹೌದು ಹೊಳತ್ತು ಮತ್ತೆ. ಸೊ ಇಲ್ಲಿ ಎಂಟ್ರಿ ಡೈನೋಸಾರಸ್ ಪಾರ್ಕ್. ಆ ಕಡೆದಾದ್ರೂ ಹೋಗ್ಬೋದು, ಈ ಕಡೆದಾದ್ರೂ ಹೋಗ್ಬೋದು. ಸೊ ನೋಡ್ರಿ ನಮ್ಮ ಮಾತೃಭಾಷೆನೂ ಬಿಟ್ಟು ಕೊಟ್ಟಿಲ್ಲ. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲೂ ಇದೆ. ಹಾಂ ಓಕೆ. ಸೊ ಜೊತೆಗೆ ಏನದಪ್ಪ ಅಂದ್ರೆ ಇನ್ನೊಂದು ನಾವು ಇಲ್ಲಿ ಹೇಳಬೇಕಾದ್ರೆ ಬಹುಮುಖ್ಯವಾಗಿ ಕಾಣಿಸ್ತಕ್ಕಂಥ ಟ್ರೈನ್ ಸಿಸ್ಟಮ್. ನಾವೆಲ್ಲ ಹಳೆ ಟ್ರೈನ್ ಹೆಂಗಿತ್ತಪ್ಪ ಅದು ನೋಡಿರ್ಬೋದು ನಾವು. ಈಗೆಲ್ಲ ಎಲೆಕ್ಟ್ರಿಸಿಟಿ ಟ್ರೈನ್ ಬಂದವ, ಪೆಟ್ರೋಲ್ ಬೇಸ್ಡ್ ಮತ್ತು ಡೀಸೆಲ್ ಬೇಸ್ಡ್ ಎಲ್ಲ ಬಂದಿರ್ತಾವೆ ಟ್ರೈನ್ಸ್ಗಳು. ಅವೆಲ್ಲ ಪೊಲ್ಯೂಷನ್ ಆಗ್ತಾವೆ, ಅದು ಆಗ್ತದೆ. ಬಟ್ ಟ್ರೈನ್ ಸ್ಟಾರ್ಟಿಂಗ್ ಯಾವ್ದಿತ್ತು ಕಲ್ಲಿದ್ದು ಹಾಕಿ ಯೂಸ್ ಮಾಡ್ತಾ ಇದ್ರಲ್ಲ. ಸೊ ಅದ್ರ ಇಂಜಿನ್ ಹೆಂಗಿತ್ತು ನಾವು ನೋಡ್ಬೋದು ಸರ್ ನಾವಿಲ್ಲಿ. ಈಗ ನಾವು ನೋಡ್ಬೇಕಂದ್ರೆ ಎಲ್ಲೂ ಸಿಗೋದಿಲ್ಲ. ಈಗ ಸಿಗಲ್ಲ ಸರ್. ಈಗ ಕೇವಲ ಮ್ಯೂಸಿಯಮ್ಸ್ ಅಲ್ಲಿ ಅಟ್ಟೆ ಇರ್ತಿದ್ರೆ. ಸೊ ನಮ್ದು ಮ್ಯೂಸಿಯಂ ಅಂಡ್ರೆ ಬರ್ತಾ ಇರ್ತಾರೆ. ನಮ್ಮಲ್ಲಿ ಒಂದು ಇಟ್ಟಿದ್ರು ಸರ್. ಇದು ಟ್ರೈನ್, ಹಳೆ ಟ್ರೈನ್ ನೋಡ್ಬೋದು. ಅದ್ರದ್ದು ಹೊಗೆ ಹೋಗ್ತಕ್ಕಂಥ ಪೈಪ್ ಆಗಿರ್ಬೋದು. ಸೊ ಅದ್ರ ಟರ್ಬೈನ್ ಸಿಸ್ಟಮ್ ಹೆಂಗಿರ್ಬೋದು, ರೊಟೇಷನ್ ಆಗಿರ್ಬೋದು. ಇಲ್ಲದ್ರ ಕಾಣ್ತದೆ ಅದ್ರ ಇಂಜಿನ್ ಹೆಂಗಿತ್ತು ಅನ್ನೋದಿತ್ತು ಸರ್. ರೊಟೇಷನ್ ಹೆಂಗಾಗತ್ತು. ಸೊ ಜಸ್ಟ್ ಒಂದು ಮಾಡೆಲ್ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಮೊದಲು ಹಿಂಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ವಿದ್ಯಾರ್ಥಿಗಳು ಅಥವಾ ಪಬ್ಲಿಕ್ ನೋಡ್ಬೋದು. ಒಂದು ಹೊಸ ಜ್ಞಾನ ಬೆಳೀತದೆ. ಸೊ ನಮ್ಮ ಸ್ಟಾರ್ಟಿಂಗ್ ನಾವೆಲ್ಲ ಹಿಂಗೆ ಈ ಲೆವೆಲಿಂದ ಇವತ್ತಿನ ತನಕ ಇಲ್ಲಿ ತನಕ ಬೆಳೆದಿರೋ. ಈ ಸೂಪರ್ ಫಾಸ್ಟ್ ಎಲ್ಲ ಮೆಗ್ವಿಲ್ಸ್ ಎಲ್ಲ ಬಂದಿದ್ದಾವೆ, ಟ್ರೈನ್ ಬಂದ ಅಂತ ಹೇಳ್ತಾರೆ. ಬಟ್ ಅದಕ್ಕಿಂತ ಮೊದಲು ನಾವು ಹೆಂಗಿದ್ರು, ಎಲ್ಲಿಂದ ನಮ್ಮ ಸೈನ್ಸ್ ಡೆವಲಪ್ಮೆಂಟ್ ಆಗ್ತದೆ ನೋಡಿ ತಿಳ್ಕೊಬೋದು ಸರ್. ಇಲ್ಲಿ ಇದ್ರೆ ಏನು ಮಾಡ್ತಾರೆ, ಕಲ್ಲಿದ್ದಲ್ಲಿ ಹಾಕಿ ಬೆಂಕಿ ಹಚ್ಚಿ ಅದು ನೀರು ಹೀಟ್ ಮಾಡಿ ಸೊ ಅದರಿಂದ ಬಂದಿರತಕ್ಕಂಥ ಸ್ಟೀಮ್ ಅಂತ ಮಾಡ್ತಿದ್ರು, ಇಂಜಿನ್ ಓಡಿಸ್ತಾ ಇರ್ತಕ್ಕಂಥ ಮೆಥಡ್ ನೋಡ್ಬೋದು ಸರ್ ಇಲ್ಲಿ. ಇದು ಒಂದು ಮಾದರಿ. ಇದು ಒಂದು ಮಾದರಿ. ಹಳೆ ಟ್ರೈನ್ಗಳು ಯಾವ ಥರ? ಹಾಂ ಹಳೆ ಟ್ರೈನ್ಗಳೇ ಅಂತ ನೋಡಿ ಸರ್. ಇದಕ್ಕೆಲ್ಲ ನಾವು ಇದು ಹಾಕ್ಸಿಲ್ಲ, ಏನಂತಾರೆ ಅದು ಹಳಿಗಳಿಲ್ಲ ಇದಕ್ಕೆ. ಸೊ ಜೊತೆಗೆ ಇಲ್ಲಿ ತಕ್ಷಣ ನೋಡಿದ ತಕ್ಷಣ ನಿಮ್ಗೆ ಗಾರ್ಡನ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಇದೆಲ್ಲ ವ್ಯೂ ನಮ್ದೆಲ್ಲ ಗಾರ್ಡನ್ ಇದು. ಓಕೆ ಸರ್ ನಮಸ್ತೆ ಸರ್. ನಮ್ಮ ಜಿಲ್ಲಾ ವಿಜ್ಞಾನ ಕೇಂದ್ರ ಕಲಬುರಗಿ ಕಡೆಯಿಂದ ಬರ್ತಕ್ಕಂಥ ಈ ಒಂದು MSc ಬಸ್ ಅಂದರೆ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್ ಬಸ್ಸು ನಮ್ಮ ಭಾರತ ಸರ್ಕಾರದ ಒಂದು ಸಂಸ್ಕೃತಿ ಇಲಾಖೆ ಅಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ದಿಂದ ಒಟ್ಟು ನಮ್ಮ ಭಾರತ ದೇಶದ ಕೆಲವೊಂದಿಷ್ಟು ವಿಜ್ಞಾನ ಕೇಂದ್ರಗಳು ಬರ್ತಾವೆ. ಆ ವಿಜ್ಞಾನ ಕೇಂದ್ರಗಳು ನಮ್ಮ ಜಿಲ್ಲಾ ವಿಜ್ಞಾನ ಕೇಂದ್ರ ಕೂಡ ಒಂದು. ಆ ವಿಜ್ಞಾನ ಕೇಂದ್ರದಿಂದ ಈ ಒಂದು ಬಸ್ ನಮ್ಮ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್ ಅಂದರೆ ಸಂಚಾರಿ ವಿಜ್ಞಾನ ಪ್ರದರ್ಶನ ಬಸ್ಸು ಪ್ರತಿ ತಿಂಗಳು ಒಂದೊಂದು ತಾಲೂಕು ಹೋಗಿ ಆ ತಾಲೂಕಲ್ಲಿ ಬರ್ತಕ್ಕಂಥ ಸರಿಸುಮಾರು ಎಲ್ಲ ಒಂದು ಮೇಜರ್ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಗ್ರಾಮೀಣ ನಿಮ್ಗೆ ವಿಸಿಟ್ ಕೊಡ್ಲಿಕ್ಕೆ ಒಂದು ಇದು ಮಾಡಿಕೊಡ್ತಾರೆ. ಹಾಂ ಸರ್. ಇಲ್ಲೇ ನಮ್ಮದು ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮದು ಸೈನ್ಸ್ ಸೆಂಟರ್ ಆಗಲಿ ಅದ್ರ ಕಡೆಯಿಂದ ನಾವು ಮೊದಲೇ ಒಂದು ಒಂದು ಶೆಡ್ಯೂಲ್ ಮಾಡ್ಕೊಂಡೇ ಹೋಗಿರ್ತೀವಿ ಸರ್. ಪ್ರತಿ ದಿನ ಒಂದೊಂದು ಶಾಲೆಗೆ ಹೋಗಿರ್ತೀವಿ. ನಾವು ನೋಡ್ಬೋದಾ ಯಾವ ರೀತಿಯಾಗಿ ಮಾಡೆಲ್? ಟೋಟಲಿ ಬಸ್ನಲ್ಲಿ ಒಟ್ಟು 20 ಮಾಡೆಲ್ಸ್ ಇದೆಯೋ ಸರ್. ಮಾಡೆಲ್ಸ್ ಹೆಸರು ಏನು ಅಂತಂದ್ರೆ ನೀರು ಮತ್ತು ರಾಸಾಯನಶಾಸ್ತ್ರ. ಈ ಹೋಲ್ ಬಸ್ ಕೂಡ್ಕೊಂಡಿರೋದು ನೀರು ಮತ್ತು ರಾಸಾಯನಶಾಸ್ತ್ರ, ವಾಟರ್ ಆ್ಯಂಡ್ ಕೆಮಿಸ್ಟ್ರಿ ಬಗ್ಗೆ. ಹಳ್ಳಿಗಳ ಪ್ರದೇಶಗಳಲ್ಲಿ ನೀರು ಮತ್ತು ಅದರ ರಾಸಾಯನಶಾಸ್ತ್ರ ಬಗ್ಗೆ ಎಷ್ಟು ಮಹತ್ವ ಸಾರಿಸಬೇಕು ಅದ್ರ ಬಗ್ಗೆ 20 ಮಾಡೆಲ್ಸ್ ಇದರಲ್ಲಿವೆ ಸರ್. ನೋಡ್ಬೋದಾ? ಹಾಂ ನೋಡ್ಬೋದು ಸರ್. ಈಗ ಬೇಕು
ಆಕ್ಚುಲಿ ಹೇಳ್ಬೇಕಂತಂದ್ರೆ ಊರಿಗೆಲ್ಲ ಈ ರೀತಿ ಅಂತ ಒಂದು ಬಸ್ ಬಂದಿರ್ತದ ಅದ್ರ ಕನ್ಫ್ಯೂಷನ್ ಇರ್ತದೆ ಏನಿದು ಬಸ್ ಅಂತ ಹೇಳಿ. ರೈಟ್. ಫಸ್ಟ್ ಆಫ್ ಆಲ್ ಇದು ನೀರಿನ ಹೆಜ್ಜೆ ಗುರುತು. ಇನ್ನು ನಮ್ಮ ಮೊಬೈಲ್ನ ಸೈನ್ಸ್ ಎಕ್ಸಿಬಿಷನ್ ಬರ್ತಕ್ಕಂಥ ಮೊದಲನೇ ಎಕ್ಸಿಬಿಟ್ ಸರ್ ನೀರಿನ ಹೆಜ್ಜೆ ಗುರುತು. ಇಲ್ಲಿ ಫಸ್ಟ್ ನಾವು ಎಲೆಕ್ಟ್ರಿಕ್ ಸಪ್ಲೈ ಆದ ನಂತರ ಇಲ್ಲಿ ಫಸ್ಟ್ ಸ್ಟಾರ್ಟ್ ಬಟನ್ ಮಾಡಬೇಕು. ಈಗ ಮಕ್ಕಳಿಗೆ ಒಂಥರ ಒಂದು ಕ್ಯೂಸ್ ಕಾಂಪಿಟೇಷನ್ ಇದ್ದಂಗೆ ಇಲ್ಲಿ ಒಂದು 10ರಿಂದ 12 ಚಿತ್ರಗಳು ಕೊಂಡಿರ್ತಾವ್ರಿ. ಆ ಚಿತ್ರ ಲೈಟ್ ಬಿದ್ದಿರ್ತದೆ. ಆ ಸೆಂಟೆನ್ಸ್ ಓದ್ಬೇಕು ಮಕ್ಕಳು. ಆ ಮಕ್ಕಳ ಸೆಂಟೆನ್ಸ್ ಓದ ನಂತರ ಆ ಸೆಂಟೆನ್ಸ್ ಸರಿ ಅದನ್ನ ತಪ್ಪದನು ಅಂದ್ರೆ ಯಾವ ರೀತಿ ಅಂದ್ರೆ ಆ ಒಂದು ದಿನ ಬಳಕೆ ಅಲ್ಲಿ ಕೊಟ್ಟರ್ರಿ ಆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ. ಆ ಸೆಂಟೆನ್ಸ್ ಆ ದಿನ ಬಳಕೆ ಮಾಡ್ತಕ್ಕಂಥ ಮಕ್ಕಳು ಸರಿಯಾಗಿ ಮಾಡ್ತಾರ ತಪ್ಪು ಮಾಡ್ತಾರೋ ಅದನ್ನು ಉತ್ತರಿಸ್ತಾರೆ. ಎಕ್ಸಾಂಪಲ್ ಅಂತಂದ್ರೆ ನಾನು ಹರಿಯುವ ನಳದ ನೀರಿಗೆ ಬದಲಾಗಿ ಪಾತ್ರೆಯಲ್ಲಿಟ್ಟ ನೀರಿನಲ್ಲಿ ತರಕಾರಿ ತೊಳೆಯುತ್ತೇನೆ ಅಂತ ಅಂತಾರ. ಅಲ್ಲ ಹುಡುಗಿ ಹೇಳ್ತಾಳ್ರಿ ನೀರ್ನ ಒಂದು ನಳ ಚಾಲು ಮಾಡಿಟ್ಟು ನೀರು ತೊಳೆಯ ಬದಲಿ ನಾವು ಒಂದು ಪಾತ್ರೆನಲ್ಲಿ ಒಂದು ಸಂಗ್ರಹಣೆ ಮಾಡಿ ನೀರನ್ನ ಅದರಲ್ಲಿ ತರಕಾರಿ ತೊಳಿತೀನಿ ಅಂತ ಹೇಳ್ತಾಳ್ರಿ. ಅಲ್ಲಿ ನಾವು ಯಾವ ನೀವು ಈ ಒಂದು ಪರ್ಟಿಕ್ಯುಲರ್ ಚಿತ್ರ ಮೇಲೆ ಲೈಟ್ ಬೀಳ್ತದ ಅವನು ಎಸ್ ಆರ್ ನೋ ಅಂದ್ರೆ ಸರಿ ತಪ್ಪು ಮಾಡ್ಕೋತ ಟೋಟಲ್ 12 ಚಿತ್ರಗಳು ನಮ್ಗೆ ಲಾಸ್ಟ್ ಸ್ಕೋರ್ ಬಂದ್ಬಿಡ್ತದೆ ಸರ್. ಅಂದ್ರೆ ಇದ್ರೊಳಗೆ ಅಂಕಗಳ ತೋರಿಸ್ ಹಾ ಅಂಕಗಳು ಯುವರ್ ಸ್ಕೋರ್ ನೀವು ಗಳಿಸಿದ ಅಂಕ ಅಂತ ಬರ್ತಲ್ಲ. ಪರ್ಟಿಕ್ಯುಲರ್ ಒಂದೊಂದು ಚಿತ್ರ ಮೇಲೆ 100 ಅಂಕ ಬಡ್ಕೋತ ಬರ್ತದೆ ಸರ್. ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ನೀರಿನ ಬಳಕೆ ಸರಿ ಮಾಡತ್ತಾರೋ ತಪ್ಪು ಮಾಡತ್ತಾರೋ ಅಂದ್ರೆ ಅರಿವು ಮೂಡಿಸೋದ್ರಿ ಅವ್ರಿಗೆ ನೀರಿನ ಬಳಕೆ. ಈಗ ಟೋಟಲ್ 20 ಎಕ್ಸಿಬಿಟ್ ನಮ್ಮಲ್ಲಿ ಅವ ಅಂತಂದ್ರೆ ನೀವು 1 by 1 ಎಕ್ಸಿಬಿಟ್ ಹೋಗ್ತಾ ನಿಮ್ಮೊಂದು ಹೈಯರ್ ಸ್ಟಡೀಸ್ ಬರ್ತಿರ್ತಾವ್ರಿ. ಲೈಕ್ ನಮ್ದು ಒಂದು SSLC PUC UG ಲೆವೆಲ್ ತರ ಒಳಗೆ ಎಕ್ಸಿಬಿಟ್ ಅವರಿ. ಫಸ್ಟ್ ಎಕ್ಸಿಬಿಟ್ ಸ್ವಲ್ಪ ಮಕ್ಕಳಿಗೆ ಒಂದು ಪ್ಲೇ ಗೇಮ್ ತರ ಒಂದು ಕ್ವಿಜ್ ಕಾಂಪಿಟೇಷನ್ ತರ ಅವ್ರು ಈ ಕೆಲಸ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗೋತಾ ಹೋಗ್ತಾರೆ ನಮ್ಮಲ್ಲಿ ಎಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಮ್ಮಲ್ಲಿ. ಇನ್ನೊಂದೇನಂತಂದ್ರೆ ಇದ್ರ ಬಗ್ಗೆ ಅರಿವು ಮೂಡಿಸೋದು. ಹಾ ಸರ್ ಅದನ್ನು ಆಗ್ತದೆ ಸರ್. ನೆಕ್ಸ್ಟ್ ನಾವು ಯಾವ್ದು ನೋಡೋದು? ಇಲ್ಲಿ ಜಲ ಸಂರಕ್ಷಣೆ ಅಂತ ಬರುತ್ತೆ ಸರ್. ಜಲ ಸಂರಕ್ಷಣೆ ನಾವು ಭಾರತೀಯ ಒಂದು ಕಾಯ್ದೆ ಪ್ರಕಾರ ಜಲ ಸಂರಕ್ಷಣೆ ಪ್ರಕಾರ ಯಾವ ರೀತಿ ನೀರನ್ನು ಸಂರಕ್ಷಣೆ ಮಾಡ್ಕೋಬಹುದು. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಮಳೆ ನೀರಿನ ಸಿರಿಂಜ್ ಅಂತ ಬರ್ತಾರೆ, ರೈನ್ ವಾಟರ್ ಸಿರಿಂಜ್. ಅದೇ ರೀತಿ ಮಳೆ ನೀರಿನ ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅದೇ ರೀತಿ ನೀರಿನ ಹೊಂಡಗಳು, ವಾಟರ್ ಪೋನ್ಸ್ ರೀ. ನಮ್ಮ ಹಳ್ಳಿಗಾಡು ಪ್ರದೇಶನ ಮೊದಲು ನೀರಿನ ಹೊಂಡಗಳು ಮಾಡಿರ್ತೀವಿ ಆ ಮೂಲಕ. ಅದೇ ರೀತಿ ಕಟ್ಟೆಗಳು ಅಂದ್ರೆ ಚೆಕ್ ಡ್ಯಾಮ್ಸ್. ಆ ಚೆಕ್ ಡ್ಯಾಮ್ಸ್ ನಿರ್ಮಾಣ ಮೂಲಕ ನಾವು ಯಾವ ರೀತಿ ನೀರಿನ ಒಂದು ಸದುಪಯೋಗ ಪಡ್ಕೋಬಹುದು, ನೀರನ್ನ ಯಾವ ರೀತಿ ಕಾಪಾಡಿಟ್ಕೋಬಹುದು. ಕಲ್ಯಾಣಿಗಳು ಇನ್ನಿತರ ನಮ್ದು ಗುಡಿ ಗೋಪುರ ಭಾಗದಲ್ಲಿ ಪುಷ್ಕರಣಿಗಳು ನೋಡಿತೀವಲ್ಲ ಆ ಮೂಲಕ ಕೂಡ ನಾವು ನೀರಿನ ಸಂರಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಾರೆ. ಇದು ಜಲ ಸಂರಕ್ಷಣೆ, ವಾಟರ್ ಕನ್ವರ್ಸೇಷನ್ ಬಗ್ಗೆ ಯಾವ ರೀತಿ ನಾವು ನೀರಿನ ಸಂರಕ್ಷಣೆ ಮಾಡ್ಕೋಬಹುದು, ಬಳಕೆ ಮಾಡ್ಕೋಬಹುದು. ಅಲ್ಲಿಂದ ನೀರಿನಿಂದ ಬರ್ತಕ್ಕಂಥ ಕಾಯಿಲೆಗಳು, ನಮ್ಗೆ ನೀರಿನಿಂದ ಬರ್ತಕ್ಕಂಥ ಕಾಯಿಲೆಗಳು ರೋಗಾಣುಗಳ ಬಗ್ಗೆ ಅದ್ರ ಹೇಳ್ಕೊಡ್ತಾರ್ರಿ. ಫಸ್ಟ್ ಆಫ್ ಆಲ್ ವಾಟರ್ ಬಾರ್ನ್ ಡಿಸೀಸ್, ವಾಟರ್ ವಾಶ್ ಡಿಸೀಸ್, ವಾಟರ್ ಬೇಸ್ಡ್ ಡಿಸೀಸ್, ವಾಟರ್ ರಿಲೇಟೆಡ್ ಇನ್ಸೆಕ್ಟ್ ಡಿಸೀಸ್. ಫಸ್ಟ್ ಆಫ್ ಆಲ್ ವಾಟರ್ ಬಾರ್ನ್ ಡಿಸೀಸ್ ಅಂತಂದ್ರೆ ಪ್ರಾಥಮಿಕ ಹಂತವಾಗಿ ನಾವೇ ನೀರಿನ ಒಂದು ಸೇವನೆ ಮಾಡ್ತೀವಿ. ಅಂದ್ರೆ ಏನು ಸಾಕ್ಷಾತ್ ನೀರಿನ ಒಂದು ಪ್ರಮಾಣ ಮೂಲಕ ನಾವೇನು ಸಂಪನ್ಮೂಲ ನೀರಿನ ಒಂದು ಸೇವನೆ ಮಾಡ್ತೀವಿ, ನೀರಿನ ಒಂದು ಪ್ರಮಾಣ ಸೇವನೆ ಮಾಡ್ತೀವಿ. ಆ ಮೂಲಕ ಬರ್ತಕ್ಕಂಥ ನ್ಯಾಚುರಲ್ ರೋಗಗಳು ಇವು ಕಾಲ್ರಾ, ಟೈಫಾಯ್ಡ್, ಡಯೇರಿಯಾ ರೋಗಗಳು. ಬೇದಿ ಅಂತಂತಾರೆ, ಡಯೇರಿಯಾ ಅಂತಂದ್ರೆ ಟೈಫಾಯ್ಡ್ ಅಂತ ಗೊತ್ತು, ಅದೇ ರೀತಿ ಕಾಲ್ರಾ ಗೊತ್ತು. ಸೆಕೆಂಡ್ ಬರ್ತಕ್ಕಂಥ ಒಂದು ರೋಗಾಣು ವಾಟರ್ ವಾಶ್ ಡಿಸೀಸ್. ವಾಟರ್ ವಾಶ್ ಡಿಸೀಸ್ ಅಂದ್ರೆ ನೀರಿನ ಒಂದು ಪ್ರಾಥಮಿಕ ಹಂತ ಮೂಲಕ ಒಂದು ಸ್ಪರ್ಶ ಆಗಲಿ, ಒಂದು ಸೇವನೆ, ಇದು ಒಂದು ನೀರಿನ ಒಂದು ನಮ್ಮ ಮೈ ಮೇಲೆ ಹಾಕೋದ್ರ ಮೂಲಕ ಬರ್ತಕ್ಕಂಥ ಕಾಯಿಲೆಗಳು ಇವು ಸ್ಕೈಬಿಯಾ ಟ್ರೋಮಾ ಅಂತಂದ್ರೆ ನಮಗೆ ಈ ಹಳ್ಳಿಗಳ ಪ್ರದೇಶದಾಗ ಮೈ ಮೇಲೆ ಕಜ್ಜಿ ರೋಗ ಅಂತ ಬರ್ತಾವ ಅಂತಂತಾರೆ. ಕಜ್ಜಿ ರೋಗ ಆಗಲಿ, ತುರಿಕೆ ಆಗಲಿ, ಅಥವಾ ಕಣ್ಣಿನ ಇನ್ಫೆಕ್ಷನ್ಸ್ ಆಗಲಿ, ಈ ಒಂದು ರೋಗಗಳು ವಾಟರ್ ವಾಶ್ ಡಿಸೀಸ್ ಮೂಲಕ ಬಂದಿರ್ತವೆ. ಅದೇ ರೀತಿ ನೀರೊಂದು ಸ್ಪರ್ಶ ಮೂಲಕ, ಒಂದು ಪ್ರಾಥಮಿಕ ಸ್ಪರ್ಶ ಮೂಲಕ ಬರ್ತಕ್ಕಂಥ ಕಾಯಿಲೆಗಳು ಆ ಒಂದು ಎಕ್ಸಿಬಿಟ್. ಇಲ್ಲಿ ದುರಾಸೆ ಬೇಡ, ನೀರಿನ ಒಂದು ಪೂರೈಕೆ ಮತ್ತು ಬೇಡಿಕೆ ಅಂತ ಹೇಳ್ತಾರೆ. ವಾಟರ್ ಡಿಮ್ಯಾಂಡ್, ವಾಟರ್ ಫುಲ್ಫಿಲ್ಮೆಂಟ್. ನಮ್ಗೆ ನೀರಿನ ಒಂದು ಬೇಡಿಕೆ ಯಾವ ರೀತಿ ಆಗಲತ್ತದ, ನೀರಿನ ಒಂದು ಪೂರೈಕೆ ಯಾವ ರೀತಿ ಆಗಲತ್ತದ. ಟೋಟಲ್ ನಮ್ದು ಗ್ಲೋಬಲ್ ನಾಗಿ ನೀರಿನ ಒಂದು ಮೂಲಕ, ನಮ್ದು ಗ್ಲೋಬಲ್ ಒಂದು ಅಡಿಷನ್ ಮೂಲಕ ನೀರಿನ ಯಾವ ರೀತಿ ನಮ್ಗೆ ಸಿಗ್ಲತ್ತದ, ಎಷ್ಟು ಪ್ರಮಾಣ ಸಿಗ್ಲತ್ತದ, ಎಷ್ಟು ಜನಕ್ಕೆ ನೀರಿನ ಒಂದು ಪರದಾಡ್ತಾರ, ಆ ಮೂಲಕ ಇಲ್ಲೊಂದು ದತ್ತಾಂಶ ಕೊಟ್ಟಿರ್ತಾರೆ. ಡಾಟಾ ಒಂದೊಂದು ಭಾಗದೊಳಗೆ ನೀರಿನ ಕೊರತೆನೂ ಇರ್ತದೆ, ಒಂದೊಂದು ಭಾಗದೊಳಗೆ ಹೆಚ್ಚಿಗೂ ಎಕ್ಸಿಡ್ ನೀರ್ನು ಇರ್ತವೆ. ರೈಟ್ ಸರ್. ಅದ್ರ ಬಗ್ಗೆ ಆ ಮೂಲಕ ಇಲ್ಲಿ ನೀರಿನ ಒಂದು ಪೂರೈಕೆ ಮತ್ತು ನೀರಿನ ಒಂದು ಬೇಡಿಕೆ ಒಂದು ಹೇಳ್ಕೊಡ್ತಾರೆ ಮಕ್ಕಳಿಗೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಆ ಕಡೆ ಇಲ್ಲಿ ಒಂದು ನಾವೆತ್ತ ಸಾಗುತ್ತಿದ್ದೇವೆ ಅಂತಂದ್ರೆ ಒಂದು ಕ್ವಶನ್ ಮಾಡ್ತಾರ್ರಿ, ನಾವು ನೀರಿನ ಒಂದು ಬಳಕೆ ಯಾವ ರೀತಿ ಮಾಡತ್ತೀವಿ, ಇಲ್ಲಿ ನೀರಿಂದ ಬರ್ತಕ್ಕಂಥ ಕಾಯಿಲೆ ನೋಡಿದ್ರಿ ಅಥವಾ ನೀರಿನ ಒಂದು ವಿಧಗಳು ಅಂತ ಆ ಸೈಡಲ್ಲಿ ನೋಡ್ತೀವಿ. ಇಲ್ಲಿ ನಿಮ್ಮೊಂದು ಕ್ವಶನ್ ಮಾಡ್ತಾರೆ, ನಾವೆತ್ತ ಸಾಗುತ್ತಿದ್ದೇವೆ ಏನು, ನಾವು ನೀರಿನ ಒಂದು ಸುರಕ್ಷಿತ ಬಳಕೆ ಮಾಡತ್ತೀವೋ ನೀರಿನ ಅಸುರಕ್ಷಿತ ಬಳಕೆ ಮಾಡತ್ತೀವಿ. ಅಂದ್ರೆ ನೀರನ್ನು ನಾವು ಹಿತಮಿತವಾಗಿ ಬಳಕೆ ಮಾಡಿ ಮುಂದಿನ ಒಂದು ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ಗೆ ಆ ನೀರನ್ನು ನಾವು ಕಾಪಾಡಿ ಇಟ್ಕೊಳತ್ತೀವೋ ಏನು, ನಾಳೆ ಇರ್ಲಿ ಬಿಡ್ಲಿ ನೀರು ಇವತ್ತೊಂದು ನಮಗೊಂದು ಫುಲ್ಫಿಲ್ಮೆಂಟ್ ಆದ್ರೆ ಸಾಕು, ನಮಗೊಂದು ನೀರು ಇದ್ರೆ ಸಾಕು ಅಂತ ಬಳಕೆ ಮಾಡ್ತೀವಿ ಅಂತ ಹೇಳ್ಕೊಡ್ತಾರೆ. ಇಲ್ಲೊಂದು 4ರಿಂದ 5 ಚಿತ್ರ. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ತರ
ಮಾಡಿ ಇಟ್ಕೋತೀವಿ ಆ ತರ ನೀರ್ ನೀರಿನ ಯಾವ ರೀತಿ ಆಗ್ಲತ್ತದ ಅಂತ ಅದೇ ರೀತಿ ನೀರಿಗೆ ಯಾವ ರೀತಿ 2019 20 ನೆಕ್ಸ್ಟ್ ಬರ್ತಕ್ಕಂಥ 2030 2040 ಏನೇನ್ ನೀರಿನ ಪ್ರಮಾಣ ಆಗ್ಲತ್ತದ ಒಂದು ಜಲ ಬಿಕ್ಕಟ್ಟು ಆಗ್ಲಿ ಒಂದು ಅಂತರ್ಜಲ ಮಟ್ಟ ಕುಸಿಯೋದಾಗ್ಲಿ ಅನ್ನಿತರ ಮಾಹಿತಿ ಕೊಟ್ಟಿರ್ತಾರ. ಒಂದ್ 5 ಚಿತ್ರಗಳ ಮೂಲಕ ಮಕ್ಕಳಿಗೆ ಒಂದು ಸಾಕ್ಷ್ಯ ಚಿತ್ರಗಳ ಮೂಲಕ ಕೂಡ ಅರಿವು ಮೂಡಿಸ್ತಾರ್ರಿ. ಮಕ್ಕಳಿಗೆ ನೋಡಿರ್ತಾರ ಅವರೆಲ್ಲ ಟಿವಿ ಮಾಧ್ಯಮ ಸೀರಿಯಲ್ ಮಾಧ್ಯಮ ನೋಡಿರ್ತಾರ ಆ ಚಿತ್ರಗಳು. ಬಟ್ ಅದ್ರ ಮೂಲಕನು ಆ ಮಕ್ಕಳಿಗೆ ಒಂದು ನೀರಿನ ಒಂದು ಕೊರತೆ ಎಷ್ಟು ಯಾವ ರೀತಿ ನಡೆದ ಅಂತ ಹೇಳ್ಕೊಡ್ತಾರೆ. ಇದರಿಂದ ಅವರು ನೀರನ್ನ ಶೇಖರಣೆ ಅಂದ್ರ ನೀರನ್ನ ಉಳಿತಾಯನೂ ಮಾಡ್ಬೋದು ಅಥವಾ ಅದ್ರ ಬಳಕೆ ಹೆಂಗ್ ಮಾಡ್ಬೋದು ಅನ್ನೋ ಜಾಗೃತಿ ಕೂಡ. ನೆಕ್ಸ್ಟ್ ಯಾವ ಮಾದರಿ ನೋಡ್ಬೋದು? ಇಲ್ಲ ನೋಡ್ರಿ ಬಸ್ ಒಳಗೆ ದೂರಿಂದ ನೋಡಿದ್ರೆ ಏನೂ ಕಾಣಿಸೋದಿಲ್ಲ, ಆದ್ರೆ ಇಷ್ಟೊಂದು ಒಂದು ಜ್ಞಾನ ಪಡೆಯುವಂತದ್ದು ಮಾಡೆಲ್ಗಳಾದವ ಸರ್. ಇದೇನು ಭೂಮಿಯ ಮೇಲೆ ಸಿಗುವ ನೀರಿನ ಪ್ರಮಾಣ ತಿಳ್ಕೊಡ್ತಾರ್ರಿ. ಅಂದ್ರ ನಮ್ಮ ಭೂಮಿ ಮೇಲೆ ಎಷ್ಟು ಪ್ರಮಾಣ ನೀರು ಸಿಗ್ಲತ್ತದ ಆ ನೀರಿನ ಪ್ರಮಾಣದ ಬೇರೆ ಡಿವೈಡೆಡ್ ಏನು ಅಂದ್ರೆ ಉಪ್ಪು ನೀರ್ ಎಷ್ಟದ, ಸಿಹಿ ನೀರಿನ ಪ್ರಮಾಣ ಎಷ್ಟದ, ಮಂಜುಗಡ್ಡೆ ನೀರ್ ಅದ, ಆ ಎಷ್ಟು ಪರ್ಟಿಕ್ಯುಲರ್ ನೀರಿನ ಪ್ರಮಾಣ ಎಷ್ಟು ನಮ್ಗೆ ಸಿಗ್ಲತ್ತದ, ಎಷ್ಟು ಲಭ್ಯವಾಗತ್ತ ಅಂತ ಹೇಳ್ಕೊಡ್ತದ್ರಿ. ಇಲ್ಲಿ ಉಪ್ಪಿನ ನೀರಿನ ಪ್ರಮಾಣ ನೋಡ್ಬೇಕಂದ್ರ 97%. ಅಂದ್ರ ನಮ್ಮ ಭೂಮಿ ಅಂತಕ್ಕಂಥ ಗ್ರಹದ ಮೇಲೆ ಸಿಗ್ತಕ್ಕಂಥ ಹೋಲ್ ಪರ್ಸೆಂಟ್ನಾಗ 100%ದಾಗ 97% ಉಪ್ಪು ನೀರಿನ ಪ್ರಮಾಣ. ಅದೇ ರೀತಿ 2% ನೀರು ನಮ್ಗೆ ಲಭಿಸತಕ್ಕಂಥ ಸಿಹಿ ನೀರು ಪ್ರಮಾಣ. ನಮ್ಗೆ 2% ನೀರು ಸಿಹಿ ನೀರು ಸಿಗ್ಲತ್ತದ. ಲಾಸ್ಟ್ ಉಳಿತಕ್ಕಂಥ 1 ಪ್ರಮಾಣ ಸಿಹಿ ನೀರು. ಓಹೋ, ಅಂದ್ರೆ ನಾವು ಟೋಟಲಿ 100% ಒಳಗೆ ವೇಸ್ಟ್ ಅಂದ್ರೆ ನಮ್ಗೆ ಯೂಸ್ ಆಗ 97. ಈ 2% ನೀರು ಕೂಡ ನಮ್ಗೆ ಲಭ್ಯ ಇರ್ತದೆ. ನಮ್ಗೆ ಅದು ಸಿಹಿ ನೀರೇ, ಬಟ್ ಅದೊಂದು ಮಂಜುಗಡ್ಡೆ ಆಗರದ ಕುಂತಿರ್ತದೆ. ಈ ಕೇಳಿರ್ತೀರಿ ನೀವು ಹಿಮಾಲಯ ಪರ್ವತ ಅಂತೆಲ್ಲ ಕೇಳಿರ್ತಾರಲ್ಲ, ಆ ಒಂದು ಪ್ರಮಾಣದ ಆ 2% ನೀರು ಆವೃತವಾಗಿರ್ತದೆ. ಕಡೆಗೆ ನಮ್ಮ ಪ್ರೆಸೆಂಟ್ ನಮ್ಮ ಬಳಕೆ ಮಾಡ್ತಕ್ಕಂಥ ನೀರಿನ ಪ್ರಮಾಣ 1% ಅಷ್ಟೇ. ಆ 1% ಅನ್ನ ನಾವು ಹಿತಮಿತವಾಗಿ ಕಾಪಾಡ್ಕೊಂಡು ಮುಂದಿನ ಪೀಳಿಗೆಗೆ ಅರಿವು ಅದ್ರ ಬಗ್ಗೆ ಕಾಪಾಡಿಡ್ಕೋಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಈ ಉದ್ದೇಶ. ಅಂದ್ರೆ ನಾವು ವ್ಯರ್ಥ ಮಾಡ್ತಿರೋಂತ ನೀರಿನ ಪ್ರಮಾಣನೇ 1% ರೀ. ಈಗ ನಮ್ಗೇನು ಲಭ್ಯ ಈಗ ಟೋಟಲಿ ನಾವೇನ್ ಕೆರೆ ಕಟ್ಟೆ ಹಳ್ಳ ಕೊಳ್ಳ ಬಾವಿ ನದಿ ಮೂಲ ನಾವ್ ಎಲ್ಲೆಲ್ಲ ಅಂತರ್ಜಲ ಮಟ್ಟದ ಎಲ್ಲಿ ನಾವು ನೀರ್ ಎಂಬುದು ಕುಡಿಲತ್ತೀವಿ, ನೀರ್ ಎಂಬುದನ್ನ ಸೇವನೆ ಮಾಡತ್ತೀವಿ, ನೀರ್ ಎಂಬುದನ್ನ ಬಳಕೆ ಮಾಡತ್ತೀವಿ, ಆ ನೀರಿನ ಪ್ರಮಾಣ 1%. ನೆಕ್ಸ್ಟ್ ಈ ಒಂದು ಎಕ್ಸಿಬಿಟ್ ನೇಮ್ ರೀ ನೀರಿನ ಗುಣಧರ್ಮಗಳು ಅಂತ ಬರ್ತದ. ಯಾವ ರೀತಿ ನಾವು ಮಾನವರು ನಾವೇನ್ ನಮ್ದಿಷ್ಟು ಗುಣಧರ್ಮಗಳ ಬಗ್ಗೆ ವರ್ಣಿಸೆ ಮಾಡ್ತೀವಿ, ಅದೇ ರೀತಿ ನೀರಿಗೂ ಕೆಲವೊಂದಿಷ್ಟು ಗುಣಧರ್ಮಗಳು ಅಂತವ್ರಿ. ಆ ನೀರಿನ ಗುಣಧರ್ಮಗಳು ಯಾವುವು? ಎಕ್ಸಾಂಪಲ್ ಮಕ್ಕಳಿಗೆ ಒಂದು ಸಾಮಾನ್ಯ ತಿಳುವಳಿಕೆ ಮೂಲಕ ಒಂದು ವೈಜ್ಞಾನಿಕ ಕಾರಣಗಳ ಮುಖಾಂತರ ತಿಳ್ಕೊಡೋದು. ಫಸ್ಟ್ ಆಫ್ ಆಲ್ ಮಂಜುಗಡ್ಡೆ ತೇಲುವಿಕೆ. ನೀವೆಲ್ಲಾದ್ರೂ ನೋಡಿರ್ತೀರಿ, ಒಂದು ನೀರಿನ ಮಟ್ಟ ಒಂದು ಸಮುದ್ರದಾಗಲಿ ಅಲ್ಲಿ ಆಗಲಿ ಒಂದು ಮಂಜುಗಡ್ಡೆಗಳು ಐಸ್ ಕ್ಯೂಬ್ ನೀರಿನ ಮೇಲೆ ತೇಲಾಡ್ತಾವ್ರಿ. ಆ ಮಂಜುಗಡ್ಡೆಗಳು ನೀರಿನ ಮೇಲೆ ತೇಲಾಡ್ತಾವ. ಕಾರಣ ಏನು ಅಂತಂದ್ರೆ ಒಂದು ಸಾಂದ್ರತೆ ರೀ, ಡೆನ್ಸಿಟಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ನೀರಿನ ಸಾಂದ್ರತೆ ಪ್ರಮಾಣ ಹೆಚ್ಚಿರ್ತದ, ಮಂಜುಗಡ್ಡೆ ಪ್ರಮಾಣ ಸಾಂದ್ರತೆ ಕಡಿಮೆ ಇರ್ತದೆ, ಡೆನ್ಸಿಟಿ ಕಡಿಮೆ ಇರ್ತದೆ. ಅದ್ರ ಸಲುವಾಗಿ ಆ ಒಂದು ಮಂಜುಗಡ್ಡೆಗಳು ನೀರಿನ ಮೇಲೆ ತೇಲಾಡ್ತಾವ್ರಿ, ಅದು ಮಂಜುಗಡ್ಡೆ ತೇಲುವಿಕೆ. ಎರಡನೇ ಪ್ರಮಾಣ ನೀರು ಸಾರ್ವತ್ರಿಕ ದ್ರಾವಕ ಅಂತ ಬರ್ತವೆ. ನೀರು ಸಾರ್ವತ್ರಿಕ ದ್ರಾವಕ ಅಂತಂದ್ರೆ ನಾವು ಎಲ್ಲಾ ಒಂದು ಪ್ರತಿಶತದಾಗ ನಾವು ಬಳಕೆ ಮಾಡ್ತಕ್ಕಂಥ ಒಂದು ಮ್ಯಾಕ್ಸಿಮಮ್ ಒಂದು 90-99% ಎಲ್ಲ ವಸ್ತುಗಳದಾಗ ನೀರು ನಾವು ಮಿಕ್ಸ್ ಮಾಡಿದ ನಂತರ ಆ ನೀರಿನಾಗ ಕರುವಿಕೆ ಆಗ್ತದೆ ರೀ. ಅದಕ್ಕೆ ನೀರು ಸಾರ್ವತ್ರಿಕ ದ್ರಾವಕ ಅಂತ ಅಂದ್ರೆ ಎಲ್ಲಾ ಜೊತೆ ಮಿಂಗಲ್ ಆಗ್ತದೆ, ನೀರು ಎಲ್ಲದರ ಕರುವಿಕೆ ಆಗ್ತದೆ. ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್. ನಾವು ಇನ್ನಿತರ ಒಂದು ವಸ್ತುಗಳು ನೋಡಿರ್ತೀವಿ, ಲೈಕ್ ಒಂದು ಬ್ಲೇಡ್ ಆಗ್ಲಿ ಅಥವಾ ಒಂದು ಸೊಳ್ಳೆಗಳು ಮೊಟ್ಟೆಗಳಾಗ್ಲಿ, ಅವನ್ನ ನೀರಿನ ಮೇಲ್ಪದ್ರ ಮೇಲೆ ತೇಲಾಡ್ತಾವಂತ್ರಿ. ಕಾರಣ ಒಂದು ಮೇಲ್ಮೈ ಸೆಳೆತ. ಆ ಒಂದು ಮೇಲ್ಮೈ ಸೆಳೆತಗಳಿಂದ ಆ ಒಂದು ವಸ್ತುಗಳು ನೀರಿನ ಮೇಲೆ ತೇಲಾಡ್ತಾವ, ಅದೊಂದು ಗುಣಧರ್ಮಗಳು. ಎರಡನೇ ರೀತಿ ಒಂದು ಉಷ್ಣ ಸಾಮರ್ಥ್ಯ, ನೀರಿನ ಒಂದು ಕುದಿಯುವ ಬಿಂದು ಹೀಟಿಂಗ್ ಕೆಪಾಸಿಟಿ ಬಗ್ಗೆ ಹೇಳ್ಕೊಡ್ತಾರೆ. ಅದೇ ರೀತಿ ಲೋಮನಳ ಪ್ರಕ್ರಿಯೆ ಅಂತಂದ್ರೆ ಕ್ಯಾಲಿಪರಿ ರಿಯಾಕ್ಷನ್. ಏನಂತಂದ್ರೆ ಒಂದು ನೀರಂತಕ್ಕಂಥ ಒಂದು ವಸ್ತು, ನೀರಂತಕ್ಕಂಥ ಒಂದು ಪ್ರಮಾಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಸಾಗಾಣಿಕೆ ಆಗ್ಲತ್ತದ, ಒಂದು ಮಾಧ್ಯಮ ಇನ್ನೊಂದು ಮಾಧ್ಯಮಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ ಅಂದ್ರೆ ಆ ಒಂದು ಪ್ರಕ್ರಿಯೆ ಲೋಮನಳ ಪ್ರಕ್ರಿಯೆ ಅಂತಾರೆ. ನೀರು ಹರಿಯುವಿಕೆ ಮಾಧ್ಯಮ, ಇನ್ನೊಂದು ಜಾಗಕ್ಕೆ ನೀರೇನು ಹರಿಲತ್ತದ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ, ಆ ಒಂದು ಮಾಧ್ಯಮಕ್ಕೆ ಲೋಮನಳ ಪ್ರಕ್ರಿಯೆ ಅಂತಾರೆ. ಅದೇ ರೀತಿ ನೆಕ್ಸ್ಟ್ ಎಕ್ಸಿಬಿಟ್ ಮಿಥ್ಯ ಜಲ ಅಂತಂದ್ರೆ ಇಲ್ಲಿ ಕಾಣ್ತಕ್ಕಂಥ ಒಂದು ವಸ್ತುಗಳು ಸರ್, ಒಂದು ತಿಂಡಿ ತಿನಿಸುಗಳಾಗಲಿ, ಈ ಒಂದು ಬಾಟಲ್ ಆಗಲಿ, ಒಂದು ಪೇಪರ್ ಆಗಲಿ, ಅಥವಾ ಏನಾದ್ರು ಒಂದು ನಮಗೇನು ಸಾಮಗ್ರಿ ಕಾಣತಾ ಇವಲ್ಲ, ಈ ಒಂದು ವಸ್ತುವಿನ ಪ್ರಮಾಣಗಳು ನಮ್ಮ ಕೈ ಲಭ್ಯವಾಗಸ್ತನ ಅಂದ್ರೆ ನಮ್ಮ ಕೈ ಸೇರ್ಪಡೆ ಆಗಸ್ತನ ಅದ್ರ ಮೂಲಕ ಎಷ್ಟು ನೀರು ಖರ್ಚಾಗ್ಯದ, ಅವುಗಳು ಗ್ರೋತ್ ಆಗ್ಬೇಕಂದ್ರೆ ಅವುಗಳು ಬೆಳವಣಿಗೆ ಆಗ್ಬೇಕಂದ್ರೆ ಎಷ್ಟು ನೀರು ಪಡ್ಕೊಂಡದ. ಎಷ್ಟು ಮಿಥ್ಯ ಜಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಾರಂತ ಜಲ, ಸುಳ್ಳು ಜಲ ಅಂತ ಅಂತಾರೆ. ಇನ್ನೊಂದು ಮಿಥ್ಯ ಅಂದ್ರೆ ಮಿಥ್ಯದ ಕನ್ನಡ ನಮ್ಮ ಇನ್ನೊಂದು ವರ್ಡ್ ಸುಳ್ಳು. ಆ ಸುಳ್ಳು ಜಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಾರದಂತ ಜಲ.
ಈ ಒಂದು ನೀವು ಒಂದು ಕಾಟನ್ ಶರ್ಟ್ ಅದ ಅಂತಂದ್ರೆ 250 ಗ್ರಾಮಿನ ಒಂದು ಕಾಟನ್ ಶರ್ಟ್ ಅದ ಅಂತಂದ್ರೆ ಅದು ರೆಡಿ ಆಗ್ಬೇಕಂದ್ರೆ ಎಷ್ಟು ನೀರು ಪಡ್ಕೋಬೇಕು? ಸುಮಾರು 2495 ಲೀಟರ್ ಪ್ರಮಾಣ ರೀ. ಒಂದು ಹತ್ತಿ ಗಿಡ ನಾವು ಬೀಜ ಹಾಕ ನಂತರ ಒಂದು ಹತ್ತಿ ಗಿಡ ಬೆಳೆದು ಆ ಒಂದು ಗೊಬ್ಬರ ಮೂಲಕ ಆಗಲಿ, ಒಂದು ನೀರಿನ ಪ್ರಮಾಣ ಆಗಲಿ, ಮಳೆ ಪ್ರಮಾಣ ಆಗಲಿ, ಆ ಒಂದು ಹತ್ತಿ ಗಿಡದೊಂದು ಪೂರಾ ಅದು ಹತ್ತಿ ಬೆಳೆದು ನಮಗೊಂದು ಕಾಟನ್ ಶರ್ಟ್ ಅದು ನಮ್ಮ ಕಲರ್ ಸರ್ಫೇಸ್ ಹಾಕ್ತಾರಲ್ಲ ಅಲ್ಲಿವರೆಗೂ ಒಂದು ಶರ್ಟ್ ರೆಡಿ ಬೇಕಂದ್ರೆ ಅಷ್ಟು ನೀರು ಪ್ರಮಾಣ ಖರ್ಚಾಗ್ತದೆ ರೀ. ಅದೇ ರೀತಿ ಒಂದು ವಾಟರ್ ಬಾಟಲ್, ಒಂದು ನಮ್ಮ ಪ್ಲಾಸ್ಟಿಕ್ ಏನು ವಾಟರ್ ಬಾಟಲ್ ಕಾಣ್ತೀವಲ್ಲ ಆ ಒಂದು ಪ್ಲಾಸ್ಟಿಕ್ ಬಾಟಲ್ ರೆಡಿ ಬೇಕಂದ್ರೆ 5 ಲೀಟರ್ ನೀರು ಖರ್ಚಾಗ್ತದೆ. ಅಂದ್ರೆ ಮಕ್ಕಳಿಗೇನು ಈ ಒಂದು ವಸ್ತುಗಳು ಅವ್ರ ದಿನನಿತ್ಯ ಜೀವನದಲ್ಲಿ ನೋಡಿರ್ತಾರೆ, ಎಲ್ಲ ಬಳಕೆ ಮಾಡಿರ್ತಾರೆ, ಅವುಗಳ ಪ್ರಮಾಣದಾಗ ಎಷ್ಟು ನೀರು ಪಡ್ಕೊಂಡದ, ಎಷ್ಟು ನೀರು ಬಳಕೆ ಆಗ್ಯದ ಅಂತ ಹೇಳ್ಕೊಡೋದು, ಯುಟಿಲೈಸ್ ಎಷ್ಟಾಗ್ಯದ ಅಂತ ಹೇಳ್ಕೊಡೋದ್ರಿ. ಮತ್ತೆ ನೀರಿನ ಹೆಜ್ಜೆ ಗುರುತು, ವಾಟರ್ ಫುಟ್ ಪ್ರಿಂಟ್ಸ್. ಈ ನಮ್ದು ಬಸ್ ಎಕ್ಸಿಬಿಟ್ ನಾಗ ಇಲ್ಲಿ ಕಾಣ್ತಕ್ಕಂಥ ಎಲ್ಲಾ ಎಕ್ಸಿಬಿಟ್ ನೀರಿನ ಬಗ್ಗೆ ಹೇಳ್ಕೊಡ್ತಾವ್ರಿ. ಇನ್ನೊಂದು ಸ್ಪೆಷಲೈಸೇಷನ್ ಅಂತಂದ್ರ ಈ ಹೊರಗಡೆ ಕಾಣ್ತಕ್ಕಂಥ 10 ಎಕ್ಸಿಬಿಟ್ ನೀರಿನ ಬಗ್ಗೆ, ಒಳಗಡೆ ಕಾಣ್ತಕ್ಕಂಥ 10 ಎಕ್ಸಿಬಿಟ್ ಅವ ಕೆಮಿಸ್ಟ್ರಿ ಬಗ್ಗೆ, ಅವ ರಾಸಾಯನಶಾಸ್ತ್ರ ಬಗ್ಗೆ ಅವ. ಈ ಒಂದು ನೀರಿನ ಹೆಜ್ಜೆ ಗುರುತು ಏನ್ ಹೇಳ್ಕೊಡ್ತಂತಂದ್ರ ವಾಟರ್ ಫುಟ್ ಪ್ರಿಂಟ್ಸ್. ನಮಗೆ ನೀರಿನ ಒಂದು ಪ್ರಮಾಣ ಎಷ್ಟು ವಿಂಗಡಣೆ ಆಗ್ತಾವ ಅಂದ್ರೆ ನೀರಿನಾಗ ವೈಜ್ಞಾನಿಕವಾಗಿ ಎಷ್ಟು ನಮ್ಮನ್ನ ವಿಂಗಡಣೆ ಮಾಡ್ಯಾರ. ಲೈಕ್ ಹಸಿರು ಜಲ, ನೀಲಿ ಜಲ, ಬೂದು ಜಲ. ಹಸಿರು ಜಲ ಅಂದ್ರೆ ನಮ್ಮ ಭೂಮಿ ಮೇಲೆ ತಾತ್ಕಾಲಿಕವಾಗಿ ಶೇಖರಣೆ ಆಗಿರ್ತಕ್ಕಂಥ ನೀರು. ನಾವೇನು ಕೆಸರು, ಒಂದು ಹುಲ್ಲಿನ ರೂಪಾಂತರ, ಕೆಸರಿನ ನೀರು ಚಲಿರ್ತದಲ್ಲ ಆ ನೀರಿಗೆ ಹಸಿರು ಜಲ ಅಂತ ಅನ್ಬಹುದು. ಅದೇ ರೀತಿ ನೀಲಿ ಜಲ ಅಂತ ಬರ್ತದೆ. ನೀಲಿ ಜಲ ಅಂತಂದ್ರೆ ನಾವು ನಾವು ಬಳಕೆ ಮಾಡ್ತಕ್ಕಂಥ ಜಲ, ಏನು ನದಿ ಸರೋವರಗಳ ಮೂಲಕ, ಕೆರೆ ಕಟ್ಟೆ, ಹಳ್ಳ ಇನ್ನಿತರ ಮಾಧ್ಯಮದಾಗ ನಾವು ನೀರ ಮಧ್ಯದಲ್ಲಿ ಬಳಕೆ ಮಾಡ್ತೀವಿ. ಆ ಒಂದು ಮಾಧ್ಯಮಕ್ಕೆ ನೀಲಿ ಜಲ ಅಂತಂತಾರೆ. ಮೂರನೇ ಒಂದು ಪ್ರಮಾಣ ಬೂದು ಜಲ. ಬೂದು ಜಲ ಅಂತಂದ್ರೆ ನಮಗೆ ಬಂದಿರತಕ್ಕಂಥ ಒಂದು ಕಲುಷಿತ ನೀರು, ನಮಗೆ ಲಭ್ಯ ಇರ್ತಕ್ಕಂಥ ಕಲುಷಿತ ನೀರು, ಆ ಕಲುಷಿತ ನೀರಿಗೆ ಸಂಸ್ಕರಣೆ ಮಾಡಿ ಅಂದ್ರೆ ಫಿಲ್ಟರ್ ಅಂತಾರಲ್ಲ, ಆ ಒಂದು ಕಲುಷಿತ ನೀರಿಗೆ ಫಿಲ್ಟರ್ ಮಾಡಿ ಬಳಕೆ ಮಾಡ್ತಕ್ಕಂಥ ಪ್ರಮಾಣಕ್ಕೆ ಬೂದು ಜಲ ಅಂತಂತಾರೆ, ಗ್ರೇ ವಾಟರ್. ಅದೇ ರೀತಿ ಇಲ್ಲಿ ಒಂದು 8 ಸೆನ್ಸರ್ಗಳು ಕೊಟ್ಟರೆ. ಈ ಸೆನ್ಸರ್ಗಳು ಏನು ಮಾಡ್ತಾವ ಅಂತಂದ್ರೆ ಈ ಸೆನ್ಸರ್ ಮೇಲೆ ಕಾಣ್ತಕ್ಕಂಥ ಒಂದು ನೋಡ್ಬೇಕೇನು 1 ಗ್ಲಾಸ್ ಆಫ್ ಮಿಲ್ಕ್ ಅಂತದ್ರಿ, 250 ml ಇರ್ತಕ್ಕಂಥ ಒಂದು ಮಿಲ್ಕ್ ಅದ. ಆ ಮಿಲ್ಕ್ ಪ್ರಮಾಣ ನಮಗೆ ರೆಡಿ ಆಗ್ಬೇಕಂದ್ರ, ಎಷ್ಟು ನೀರು ಪಡ್ಕೊಂಡದ ಅಲ್ಲಿರ್ತಕ್ಕಂಥ ಅದೇನದ್ರಿ ಮಿಥ್ಯ ಜಲ, ಅಲ್ಲಿರ್ತಕ್ಕಂಥ ಮಿಥ್ಯ ಜಲನೇ ಇಲ್ಲಿ ಒಂದು ಸೆನ್ಸರ್ ಬೋರ್ಡ್ ಮುಖಾಂತರ, ಇವುಗಳು ಸೆನ್ಸರ್ ಬೋರ್ಡ್ ಲೈವ್ ಆಗ ಅದು ಒಂದು ಕನ್ನಡದ ಗಾದೆ ಮಾತು ಬರ್ತದೆ ನೋಡಿ, ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ. ಆ ರೀತಿ ಒಂದು ಮಿಲ್ಕ್ ಆಫ್ ಗ್ಲಾಸ್ ರೆಡಿ ಆಗ್ಬೇಕಂದ್ರ, ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಎಷ್ಟು ನೀರು ಪಡ್ಕೊಂಡದ. ಮಕ್ಕಳಿಗೆ ಬರೀ ನಾವು ಥಿಯರಿ ಪ್ರಕಾರ ಬರ್ದಿಂದ ಎಕ್ಸಿಬಿಟ್ ಇದು ಇಷ್ಟ ಅಂತ ಹೇಳೋ ಮುಖಾಂತರ ಒಂದು ಸೆನ್ಸರ್ ಬೋರ್ಡ್ ಮುಖಾಂತರ ಅವ್ರಿಗೆ ಹೇಳಿದ್ರೆ ಇನ್ನೂ ಹೆಚ್ಚು ತಿಳುವಳಿಕೆ ಆಗ್ತದ ಅನ್ನೋ ಮೂಲ ಉದ್ದೇಶ. ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಅವ್ರಿಗೆ ನೆನಪಿರೋದು ಅದು ಸಲುವಾಗಿ. ಅದೇ ರೀತಿ 1 ಆಪಲ್ 70 ಲೀಟರ್ ನೀರು ಪ್ರಮಾಣ ಖರ್ಚಾಗ್ತದೆ ಒಂದು ಆಪಲ್ ಗ್ರೋತ್ ಆಗ್ಬೇಕಂದ್ರೆ. 4 ಪೀಸ್ ಅಂದ್ರೆ ನಮ್ದೇನು ಬ್ರೆಡ್ ತುಂಡುಗಳು ಇರ್ತಾರೆ ಅವ್ರು ರೆಡಿ ಆಗ್ಬೇಕಂದ್ರೆ ಎಷ್ಟು ಪ್ರಮಾಣ ನೀರು ಖರ್ಚಾಗ್ತದೆ. ಇದ್ರ ಬಗ್ಗೆ ನೀರಿನ ಹೆಜ್ಜೆ ಗುರುತು, ವಾಟರ್ ಫುಟ್ ಪ್ರಿಂಟ್ಸ್ ಹೇಳ್ಕೊಡ್ತೀವಿ ಸರ್. ಇಲ್ಲಿ ನೀರಿನ ಹೆಜ್ಜೆ ಇಲ್ಲಿನ ನೀರಿನ ಒಂದು ಮಾಡೆಲ್ಸ್ಗಳು, ಏನು 10 ನೋಡ್ತಕ್ಕಂಥ ಮಾಡೆಲ್ಸ್ಗಳು ನೀರಿನ ಬಗ್ಗೆ ಇದ್ದವು. ಒಳಗಡೆ ಕಾಣ್ತಕ್ಕಂಥ ಮಾಡೆಲ್ಸ್ಗಳು, ಒಳಗೆ ಕಾಣ್ತಕ್ಕಂಥ ಪ್ರತ್ಯಕ್ಷಗಳು ಕೆಮಿಸ್ಟ್ರಿ ಬಗ್ಗೆ, ರಾಸಾಯನಶಾಸ್ತ್ರ ಬಗ್ಗೆ ಇದ್ದಿರ್ತವೆ. ಅಂದ್ರೆ ಇನ್ನೂ ಒಳಗಡೆ 10 ಎಕ್ಸಿಬಿಟ್ ಅವರು. ನಮ್ಮ ವಿಜ್ಞಾನ ಕೇಂದ್ರದ MSc ಬಸ್ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್ ಒಂದು ರಾಸಾಯನಶಾಸ್ತ್ರ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮಾನವನ ಭಾವನೆಗಳು, ನಮ್ಮ ಹ್ಯೂಮನ್ ಫೀಲಿಂಗ್ಸ್, ನಮ್ಮ ದೇಹದಲ್ಲಿ ಬೆಳೀತಕ್ಕಂಥ ಭಾವನೆಗಳು, ಆ ಭಾವನೆಗಳ ಮೂಲ ಕಾರಣವೇನು? ಇಲ್ಲಿ ಒಟ್ಟು ಒಂದು ಸಂತೋಷ, ಜಗಳ, ಆತಂಕ, ಪ್ರೀತಿ, ನಿದ್ರೆ, ಖಿನ್ನತೆ, ಈ ಒಂದು 4 ರಿಂದ 5 ಭಾವನೆಗಳು ಕೊಟ್ಟಿರ್ತಾರ. ಆ ಭಾವನೆ ಹಿಂದಿರ್ತಕ್ಕಂಥ ರಾಸಾಯನಶಾಸ್ತ್ರ, ಆ ಭಾವನೆಗಳು ಹಿಂದಿರ್ತಕ್ಕಂಥ ಹಾರ್ಮೋನ್ಗಳು ಯಾವು, ಅಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಶಾಸ್ತ್ರ, ಒಂದು ಕೆಮಿಸ್ಟ್ರಿ ಏನಂತ ಹೇಳ್ಕೊಡ್ತೀವಿ ಸರ್. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಸಂತೋಷ, ನಮ್ಮ ದೇಹದಲ್ಲಿ ಸಂತೋಷ, ಒಂದು ಖುಷಿ ಅಂತಕ್ಕಂಥ ಒಂದು ಆನಂದ ಅಂತಕ್ಕಂಥ ಭಾವನೆ ಬೆಳಿಬೇಕಂತಂದ್ರ ಅಲ್ಲಿ ಎಂಡಾರ್ಫಿನ್ ಅಂತಕ್ಕಂಥ ಹಾರ್ಮೋನ್ ಬೆಳವಣಿಗೆ ಆಗಬೇಕು. ಆ ಹಾರ್ಮೋನ್ ಯಾವ ರೀತಿ ಅಂತಂದ್ರ C77, H120, 118, O26S ಈ ಒಂದು ಸಮೀಕರಣ ಮೂಲಕ ಆ ಹಾರ್ಮೋನ್ ಗ್ರೋತ್ ಆಗ್ತದ. ಆ ಹಾರ್ಮೋನ್ ಗ್ರೋತ್ ಇಂದ ನಮಗೆ ಈ ಒಂದು ಸಂತೋಷ ಅಂತಕ್ಕಂಥ ಭಾವನೆ ಮೂಡಿ ಬರ್ತದ. ಅದೇ ರೀತಿ ಇಲ್ಲಿ ಮಾನವ ದೇಹದಲ್ಲಿ ಇರ್ತಕ್ಕಂಥ ರಾಸಾಯನಿಕಗಳು, ನಮ್ಮ ದೇಹದಲ್ಲಿ ಬೆಳೀತಕ್ಕಂಥ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ರಾಸಾಯನಿಕಗಳ ಬಗ್ಗೆ ಹೇಳ್ಕೊಡ್ತಾರೆ. ನಮ್ಮ ಬಾಡಿ ಒಳಗೂ ಕೆಮಿಕಲ್ಸ್ ಇದ್ದಿರ್ತಾವ್ರಿ. ಆ ಕೆಮಿಕಲ್ಸ್ ಯಾವ್ಯಾವು? ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಕ್ಯಾಲ್ಸಿಯಂ, ಫಾಸ್ಫರಸ್. ಅದೇ ರೀತಿ ವಾಟರ್, ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್, ಪೊಟ್ಯಾಷಿಯಂ, ಸಲ್ಫರ್, ಸೋಡಿಯಂ, ಕ್ಲೋರಿನ್, ಮ್ಯಾಗ್ನೀಷಿಯಂ. ಈ ಎಲ್ಲಾ ಮೂಲಗಳು ಇರ್ತಕ್ಕಂಥ ರಾಸಾಯನಿಕಗಳು, ಈ ಎಲ್ಲಾ ಕೆಮಿಸ್ಟ್ರಿ ರಾಸಾಯನಿಕಗಳು ಈ ಒಂದು ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಮೂಡಿ ಬರ್ತಾವ, ಎಷ್ಟು ಪ್ರಮಾಣ ನಮ್ಮ ದೇಹದಲ್ಲಿ ಗ್ರೋತ್ ಆಗ್ತಾವ, ಈ ಒಂದು ಬಗ್ಗೆ ಮಾನವ ದೇಹದಲ್ಲಿ ಇರ್ತಕ್ಕಂಥ ರಾಸಾಯನಿಕಗಳು ಹೇಳ್ಕೊಡ್ತವ್ರಿ. ಇಲ್ಲಿ ಸಾಮಾನ್ಯ ಆಹಾರಗಳ ರಾಸಾಯನ ವಿಜ್ಞಾನ,
ನಾವು ದಿನ ಬಳಕೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಆಹಾರಗಳು ಇದ್ದಿರ್ತಾವ. ನಾವು ದಿನ ಬಳಕೆಯನ್ನು ಮಾಡಿ ತಿಂತಿರ್ತೇವಲ್ಲ, ಆ ಒಂದು ಆಹಾರಗಳವ, ಆ ಆಹಾರ ಹಿಂದಿರ್ತಕ್ಕಂಥ ರಾಸಾಯನ ವಿಜ್ಞಾನ ಏನು, ಆ ಆಹಾರದ ಹಿಂದಿರ್ತಕ್ಕಂಥ ಕೆಮಿಸ್ಟ್ರಿ ಏನು. ಫಸ್ಟ್ ಆಫ್ ಆಲ್ ಬಾಳೆಹಣ್ಣು ಅದ. ಬಾಳೆಹಣ್ಣು ನಮ್ಮ ದೇಹಕ್ಕೆ ಆರೋಗ್ಯವಂತ, ನಮ್ಮ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ಬಹಳ ಮೂಲ ಅಂತ ಹೇಳ್ಕೊಡ್ತಾರ. ಅದೇ ರೀತಿ ಬಾಳೆಹಣ್ಣು ಇರ್ತಕ್ಕಂಥ ವಿಟಮಿನ್ಸ್ಗಳು, ವಿಟಮಿನ್ B6, ವಿಟಮಿನ್ A, ವಿಟಮಿನ್ C, ವಿಟಮಿನ್ D, ಪೊಟ್ಯಾಷಿಯಂ, ಈ ಎಲ್ಲಾ ಮೂಲಗಳು ಬಾಳೆಹಣ್ಣಲ್ಲಿ ಇರುವುದರಿಂದ ಈ ರಾಸಾಯನಿಕ ವಿಜ್ಞಾನ ನಮ್ಮ ದೇಹಕ್ಕೆ ಬಹಳ ಉಪಯುಕ್ತ, ನಮ್ಮ ದೇಹಕ್ಕೆ ಬಹಳ ಆರೋಗ್ಯಕಾರಿ ಅಂತ ಹೇಳ್ಕೊಡ್ತಾರೆ. ಅದೇ ರೀತಿ ಹಾಲು ಏಕೆ ಬಿಳಿಯಾಗಿದೆ? ಹಾಲು ಬಿಳಿನೇ ಬಣ್ಣದ ಯಾಕಿರ್ಬೇಕು? ಯಾವ ರೀತಿ ನಮ್ಮ ರಕ್ತ ಯಾವ ರೀತಿ ಕೆಂಪು ಬಣ್ಣದ ಇರ್ತದ, ಕಾರಣ ಹಿಮೋಗ್ಲೋಬಿನ್. ಅದೇ ರೀತಿ ಹಾಲು ಯಾಕೆ ಬಿಳಿ ಇರ್ತದ ಅಂತಂದ್ರ ಮಿಸಿಲೇಸ್ ಅಂತಕ್ಕಂಥ ಪ್ರೋಟೀನ್. ಈ ಪ್ರೋಟೀನ್ ಇಂದ ನಮ್ಮ ಹಾಲು ಬಿಳಿ ಬಣ್ಣದಲ್ಲಿ ಇದ್ದಿರ್ತದ. ಇದು ಮಕ್ಕಳಿಗೆ ಅರಿವು ಮೂಡಿಸೋದ್ರೆ. ಅದೇ ರೀತಿ ಕಾಫಿ ಯಾಕೆ ಕೈಗೆ ಆಗಿರುತ್ತದೆ? ಟೀ ಕುಡಿಯುವುದರಿಂದ ಆರೋಗ್ಯಕರವೇ? ಬೆಳ್ಳುಳ್ಳಿ ಏಕೆ ಘಾಟು ವಾಸನೆ ಹೊಂದಿರುತ್ತೆ? ಬೆಳ್ಳುಳ್ಳಿ ನಾವು ಕುಟ್ಟಿದಾಗ ಅಥವಾ ಜಜ್ಜಿದಾಗ ಒಂದು ಘಾಟು ಸ್ಮೆಲ್ ಬರ್ತದ. ಆ ಸ್ಮೆಲ್ ಬರಲಿಕ್ಕೆ ಕಾರಣವೇನು? ಅದೇ ರೀತಿ ಮೆಣಸು ಏಕೆ ಖಾರವಾಗಿರುತ್ತದೆ? ಮೆಣಸಿನಕಾಯಿ ಯಾಕೆ ಖಾರವಾಗಿದ್ದಿತ್ತು ಅಂತ ಕೇಳ್ತಾರೆ. ಆ ಎಲ್ಲಾ ಒಂದು ಮೂಲಗಳು ರಾಸಾಯನ ವಿಜ್ಞಾನ, ಸಾಮಾನ್ಯ ಆಹಾರಗಳ ರಾಸಾಯನಿಕ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡೋದು ಹುಡುಗರಿಗೆ. ಟೋಟಲ್ ಆಗಿ ಅಂತಂದ್ರೆ ನಾವು ಈ ಬಸ್ ಒಳಗೆ ಎಲ್ಲಾ ರೀತಿ ನೀರು ಮತ್ತು ರಾಸಾಯನಶಾಸ್ತ್ರ. ನೀರಂದ್ರೇನು, ನೀರಿನ ಮೂಲಗಳೇನು, ನೀರ ಇರ್ತಕ್ಕಂಥ ವಿಭಜನೆಗಳು, ನೀರ್ ಯಾವ ರೀತಿ ನಮ್ಗೆ ದೊರಕಲತ್ತದ, ಎಷ್ಟು ಬೇಡಿಕೆ ಅದ, ಎಷ್ಟು ಪೂರೈಕೆ ಅದ. ಅದೇ ರೀತಿ ರಾಸಾಯನಶಾಸ್ತ್ರ ಅಂದ್ರೆ ಏನು, ಎಲ್ಲಿ ಉಗಮವಾಗ್ಯದ, ಅದ್ರ ಬಳಕೆ ಏನೇನ್ ಮಾಡತ್ತಾರ, ಅದು ನಮ್ಮ ಆಹಾರದಲ್ಲಾಗ್ಲಿ ಅಥವಾ ನಮ್ಮ ದೇಹದಲ್ಲಾಗ್ಲಿ ಯಾವ ರೀತಿ ರಾಸಾಯನಶಾಸ್ತ್ರ ಮೂಡಿ ಬಂದು ಅಂತ ಹೇಳ್ಕೊಡ್ತಾರೆ ಬಸ್. ರೈಟ್, ನೋಡಿದ್ರಲ್ಲ ಸರ್, ಇದು ನಮ್ಮ MSc ಬಸ್ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್ ಸಂಚಾರ ವಿಜ್ಞಾನ ಪ್ರದರ್ಶನ. ನಮ್ಮ ಜಿಲ್ಲಾ ವಿಜ್ಞಾನ ಕೇಂದ್ರ ಕಡೆಯಿಂದ ಪ್ರತಿ ತಾಲೂಕಲ್ಲಿ ಬರ್ತಕ್ಕಂಥ ಒಂದು 25ರಿಂದ 26 ಹಳ್ಳಿಗಳಿಗೆ ಹೋಗ್ತಕ್ಕಂಥ ಈ ಒಂದು ಸಂಚಾರ ವಿಜ್ಞಾನ ಪ್ರದರ್ಶನ ಬಸ್. ಈ ಸಂಚಾರ ವಿಜ್ಞಾನ ಪ್ರದರ್ಶನ ಬಸ್ಸು UR ರಾವ್, ನಮ್ಮ ಒಂದು ಭಾರತೀಯ ಒಂದು ಇಸ್ರೋ ಒಂದು ಮಾಜಿ ಅಧ್ಯಕ್ಷ ಅಂತ ಅನ್ಬಹುದು, UR ರಾವ್, ಉಡುಪಿ ರಾಮಚಂದ್ರ ರಾವ್ ಅಂತ ಅವರ ಒಂದು ಸವಿ ನೆನಪಿನಲ್ಲಿ ಈ ಒಂದು ಯೂನಿಟ್ ನೇಮ್, ಈ ನಮ್ದು ವಿಜ್ಞಾನ ಕೇಂದ್ರದ MSc ಯೂನಿಟ್ ನೇಮ್ UR ರಾವ್ ಅಂತ ಮೂಡಿ ಬಂದಿರ್ತದ. ಅದೇ ರೀತಿ ನಮ್ಮ ಜೀವನದಲ್ಲಿ ನೀರು ಮತ್ತು ರಾಸಾಯನಶಾಸ್ತ್ರ, ಈ ಒಂದು ಬಸ್ ಟಾಪಿಕ್, ಬಸ್ ಥೀಮ್, ಬಸ್ ಮುಖ್ಯ ಉದ್ದೇಶ ಏನಂತಂದ್ರ ನಮ್ಮ ಜೀವನದಲ್ಲಿ ನೀರು ಮತ್ತು ರಾಸಾಯನಶಾಸ್ತ್ರ. ನೀರು ಯಾವ ರೀತಿ ಒಂದು ಉದ್ದೇಶ ಪೂರ್ವಕ ಹೊಂದದ, ಅದೇ ರೀತಿ ರಾಸಾಯನಶಾಸ್ತ್ರ ಯಾವ ರೀತಿ ಬಳಕೆ ಆಗ್ಲತ್ತದ ನಮ್ಮ ಒಂದು ನಿತ್ಯ ಜೀವನದಲ್ಲಿ ಅಂತ ಹೇಳ್ಕೊಡ್ದು ಸರ್. ಸೊ ಈ ಏನ್ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್ ಇದೆಯಲ್ಲ, ಇದ್ರ ಉದ್ದೇಶ ಏನ್ ಸರ್? ಪ್ರತಿ ಒಂದು ಹಳ್ಳಿಗಳ ಪ್ರದೇಶ ಒಂದೊಂದು ಹಳ್ಳಿಗಳು ಇದ್ದಿತ್ತು ಸರ್. ಈಗ ನಾವು ಒಟ್ಟು 3ರಿಂದ 4 ತಾಲೂಕುಗಳು ಮಾಡಿದೆ 2024ನೇ ಇಸ್ವಿಯಲ್ಲಿ. ಆ ಒಂದು ಕೆಲವೊಂದಿಷ್ಟು ಹಳ್ಳಿಗಳು ಇದ್ದಿರ್ತಾವಲ್ಲ, ವಿಜ್ಞಾನ ಸಂಪನ್ಮೂಲ ಏನೂ ಇದ್ದಿರಲ್ಲ. ಈ ಒಂದು ಬಸ್ ಮಾತ್ರ ಅಂತಲ್ಲ, ನೀರು ಮತ್ತು ರಾಸಾಯನಶಾಸ್ತ್ರ ಅಂತಲ್ಲ, ನಾವು ಇದ್ರ ಜೊತೆ ಒಂದು SBL ಶೋ ಅಂತ ಮಾಡ್ತೀವಿ, ಸೈನ್ಸ್ ಡೆಮೋನ್ಸ್ಟ್ರೇಷನ್ ಲೆಕ್ಚರ್. ಅಂದ್ರೆ ನಮ್ಮ ವಿಜ್ಞಾನ ಒಂದು ಚಟುವಟಿಕೆಗಳು, ಅವರ ಒಂದು 8th 9th ಸಿಲೆಬಸ್ ನ ಇರ್ತಕ್ಕಂಥ ಒಂದು ಕೆಲವೊಂದು ವಿಜ್ಞಾನ ಚಟುವಟಿಕೆಗಳು ಮಾಡ್ತೀವಿ. ಅವ್ರಿಗೆ ಒಂದು HCl ಅಂತ ಗೊತ್ತಿರಲ್ಲ, ಅಥವಾ ಬೇರೆ ಬೇರೆ ಏನಾದ್ರೂ ನಮ್ಮ ಒಂದು ರಾಸಾಯನಶಾಸ್ತ್ರಗಳು ಇದ್ದಿರ್ತಾವ, ಆ ಯಾವ ಮೂಲಗಳು ಅವ್ರಿಗೆ ಗೊತ್ತಿರಲ್ಲ. ಆ ಎಲ್ಲಾ ಒಂದು ಕೆಮಿಸ್ಟ್ರಿಗಳಾಗ್ಲಿ, ಆ ಒಂದು ವಿಜ್ಞಾನ ಒಂದು ವಸ್ತುಗಳಾಗ್ಲಿ ಅವ್ರಿಗೆ ಹೋಗಿ ಅರಿವು ಮೂಡಿಸ್ಬೇಕು. ಅವರೊಂದು ಶಾಲೆಯ ಬಾಗಿಲಿಗೆ ಹೋಗಿ ಉಚಿತವಾಗಿ ಸರ್, ಮತ್ತದು ಒಂದು ಸಿಂಗಲ್ ರೂಪಾಯಿ ಖರ್ಚು ಇಲ್ದೇನೆ ಅವ್ರಿಗೆ ಒಂದು ಉಚಿತವಾಗಿ ಒಂದು ವಿಜ್ಞಾನದ ಅರಿವು ಮೂಡಿಸೋ ಸಲುವಾಗಿ ಈ ಒಂದು ನಮ್ಮ ವಿಜ್ಞಾನ ಸಂಚಾರ ವಿಜ್ಞಾನ ಬಸ್ ಈ ಒಂದು ಪ್ರತಿಯೊಂದು ಶಾಲೆ ಅಂಗಳಕ್ಕೆ ಈ ಒಂದು ಬಸ್ ಸೇರುತ್ತೆ ಸರ್. ಸರ್ ಇನ್ನೊಂದೇನಂತಂದ್ರ, ಈಗ ನಿಮ್ಮ ಉದ್ದೇಶ ಮಕ್ಕಳಿಗೆ ಒಂದು ವಿಜ್ಞಾನ ಅರಿವು ಮೂಡಿಸೋದು. ಸೊ ಇದನ್ನ ಅವರು ಒಂದ್ ವೇಳೆ ನೀವು ನಿಮಗ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಬರ್ತೀರಿ, ಅಥವಾ ನಿಮ್ಗೆ ಈ ರೀತಿಯಂತ ಒಂದಷ್ಟು ಪ್ಲಾನ್ಸ್ ಗಳು ಇರ್ತಾವ? ನಮ್ದು ಮುಖ್ಯ ಉದ್ದೇಶ ಸರ್, ಬರೀ ಗ್ರಾಮೀಣ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಗಳು, ನಮ್ಮ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರ್ ಸಂಸ್ಕೃತಿ ಇಲಾಖೆಗಳಿಂದ ಬರೀ ಸರ್ಕಾರಿ ಶಾಲೆಗಳು ಅಂತ ಈ ಒಂದು ಬಸ್ಗಳು ಕಳಿಸಿರ್ತಾರೆ. ಅಕಸ್ಮಾತ್ ಯಾವ್ದಾದ್ರು ಪ್ರೈವೇಟ್ ಅನುದಾನಿತ ಶಾಲೆಗಳಾಗ್ಲಿ ಅಥವಾ ಖಾಸಗಿ ಶಾಲೆಗಳು ಅವ್ರ ಆಸಕ್ತಿದಾಯಕವಾಗಿ ನಮ್ಮ ಶಾಲೆಗೂ ಬರ್ರಿ ಅಂತ ನಮ್ಮ ಲೆಟರ್ ಹೆಡ್ ಮೂಲಕ ನಮ್ದೇನೋ ಆಫೀಸರ್ಗಳು ಒಂದು ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆ ಶಾಲೆಗೂ ಕೂಡ ನಾವು ಹೋಗ್ತೀವಿ ಸರ್. ಅದು ಎಷ್ಟೇ ದೂರ ಇರ್ಲಿ ಹೋಗ್ತೀವಿ ಸರ್. ಡಿಸ್ಟಿಕ್ ಏರಿಯಾದಲ್ಲಿ ಅಂತಿಲ್ಲ ಸರ್, ನಮ್ಮೊಂದು ವಿಭಾಗದ ಮಟ್ಟದಲ್ಲಿ ನಮ್ಮದೊಂದು ಬಸ್ ನಮ್ದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ ತನ ಈ ಒಂದು ನಮ್ದು ವಿಜ್ಞಾನ ಕೇಂದ್ರ, ನಮ್ದೇನು ಗುಲ್ಬರ್ಗ ಸೈನ್ಸ್ ಸೆಂಟರ್ ಇದೆಲ್ಲ, ಇದ್ರ ಕಡೆ ಈ ಬಸ್ ಹೊರಡುತ್ತದೆ. ಅಂದ್ರೆ ಟೋಟಲಿ ನಿಮ್ಮ ಅಂಡರ್ ಒಳಗೆ ಬರುವಂತ 7ರಿಂದ 8 ಜಿಲ್ಲೆಗಳು. ಆ ಜಿಲ್ಲೆಗಳಲ್ಲಿ ನಮ್ದು ಬಸ್ ವಿಜ್ಞಾನ ಸಂಚಾರ ಮಾಡ್ತದೆ. ಸೊ ಈ ರೀತಿಯಂತ ಒಂದು ವ್ಯವಸ್ಥೆನ ಮಾಡ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಕೊತ ಮಾಡ್ತೀರಿ. ಟೋಟಲಿ ಇಲ್ಲಿವರೆಗೂ ನೀವು ಅಂದಾಜು ಎಷ್ಟು ಶಾಲೆಗಳನ್ನ ರೀಚ್ ಆಗಿದ್ರಿ ಅಂತ? ಈಗ ನಾನು ಬಂದು ಸರ್ 2024 ಅಕ್ಟೋಬರ್ ಜಾಯ್ನ್ ಆಗಿದ್ದೀನಿ. ನಾ ಜಾಯ್ನ್ ಆಗಿದ್ದು 70ರಿಂದ 74 ಶಾಲೆಗಳು ನಾ ಮಾಡಿದೀನಿ ಸರ್. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ಮೊದಲಿಂದ ಒಂದು ಸೈನ್ಸ್ ಕಮ್ಯುನಿಕೇಟರ್ಸ್ ಇದ್ರು, ಅವರು ಬೇರೆ ಬೇರೆ ಯಾದಗಿರಿ ಆಗ್ಲಿ ಅಥವಾ ಒಂದು ಚಿಂಚೋಳಿ ತಾಲೂಕ, ಆಮೇಲೆ ಈ ಕಡೆ ಬಿಜಾಪುರ, ಸಿಂದಗಿ, ಇನ್ನಿತರ ಮಾಧ್ಯಮ ಬೇರೆ ಬೇರೆ ಜಿಲ್ಲೆಗಳು ಕೂಡ ಹೊರಡು ಬಂದ್ರು ಸರ್. ಅವ ಪ್ರತಿ ಒಂದು ತಿಂಗಳಿಗೆ 24ರಿಂದ 26 ಶಾಲೆಗಳು ಆಗ್ಬಿಡ್ತಾವ ಸರ್. ಒಂದು ದಿನಕ್ಕೆ ಒಂದು ಶಾಲೆ. ಸ್ನೇಹಿತರೆ ನೋಡಿದ್ರಲ್ಲ, ಬಳಕೆ ಮಾಡೋದು ಯಾವ ರೀತಿಯಾಗಿ ಅಂತ ಗೊತ್ತಿದ್ರ ನಾವು ಏನೆಲ್ಲಾನು ಬಳಕೆ ಮಾಡ್ಕೊಂಡು ತಿಳ್ಕೊಬಹುದು.
ಸೊ ವಿಜ್ಞಾನ ಹಿಂದಿರುವಂಥ ವಿಸ್ಮಯಗಳನ್ನು ನಿಮ್ಮ ಶಾಲೆಗಳಿಗೆ ಬಂದು ತಿಳಿಸುವಂಥ ಒಂದು ಸರ್ವಿಸನ್ನು, ಒಂದು ಸೇವೆಯನ್ನು ನಮ್ಮ ಸರ್ಕಾರ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಿದೆ. ಸೊ ಅದನ್ನು ಬಳಕೆ ಮಾಡೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಶಾಲೆಯ ಬಾಗಿಲಿಗೆ ಬಂದು ನಿಮಗೆ ವಿಜ್ಞಾನದ ಬಗ್ಗೆ ಪರಿಚಯ ಮಾಡಿಸ್ಲಿಕ್ಕೆ ನಮ್ಮ ವಿಜ್ಞಾನ ಕೇಂದ್ರಗಳು ಕೂಡ ಸಿದ್ಧವಾಗಿರುವಂಥದ್ದು. ಸೊ ನಿಮ್ಗೇನಾದರೂ ಈ ರೀತಿಯಂಥ ಆಸಕ್ತಿ ಇದ್ದರೆ ನೀವು ಕೂಡ ಈ ಒಂದು ವಿಜ್ಞಾನ ಕೇಂದ್ರಕ್ಕೆ ಲೆಟ್ರ್ ಬರೆದು ಅಥವಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಈ ಒಂದು ಸವಲತ್ತನ್ನು ನೀವು ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ತಿಳಿಸುವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು, ಸಂಪೂರ್ಣವಾಗಿ ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಬೇಕಾದ್ರೆ ನೇರವಾಗಿ ವಿಜ್ಞಾನ ಕೇಂದ್ರಕ್ಕೂ ಬರ್ಬೋದು, ಅಥವಾ ನೀವು ಇರುವಂಥ ಸ್ಥಳಗಳಿಗೆ ಬರಬೇಕು ಅಂತಂದರೆ ಅವ್ರು ಹೇಳಿರ್ತಕ್ಕಂಥ ಒಂದು ಪ್ರೊಸೀಜರನ್ನು ಮಾಡಿಕೊಂಡು ನೀವು ನಿಮ್ಮ ಶಾಲೆಗೂ ಕರೆಸ್ಕೊಳ್ಬೋದು.